ಮಾಡ್ಕೊಂಡೇ ಬದುಕ್ತಾ ಇದ್ದೀವಿ. ಹೌದು ಮಾತಾಜಿ. ಸ್ವತಂತ್ರವಾಗಿ ಓಡಾಡಕ್ಕೂ ಇಲ್ಲ, ಸ್ವತಂತ್ರವಾಗಿ ರಾಮನ್ ಬಿಡಕ್ಕೂ ಇಲ್ಲ. ಸುತ್ತಿ ರಾಮನ್ ಕಾಪಾಡ್ಬೇಕು. ನಮ್ ದುರ್ದೈವ. ಎಲ್ಲದಕ್ಕೂ ಸಮಯ ಬರುತ್ತೆ ಮಾತಾಜಿ. ನಾವು ರಾಮ ಮಂದಿರ ಕಟ್ಟ ಒಂದು ಸಮಯದಲ್ಲಿ ನಾವ್ ಇದೀವಲ್ಲ, ರಾಮನ ಒಂದು ಸೇವೆಯಲ್ಲಿ ರಾಮನಾಗ್ಲಿ ಕೃಷ್ಣನಾಗ್ಲಿ ಒಂದು ಮಾಡುವಾಗ ಅದರಲ್ಲಿ ನಾವು ಪಾಲ್ಗೊಳ್ತೀವಿ ಅಂದ್ರೆ ಎಷ್ಟೋ ಪುಣ್ಯ ಇರುತ್ತಂತೆ. ನಮ್ಮ ಒಂದು ಕಾಲದಲ್ಲಿ ಅದಾಗತ್ತೆ ಅಂದ್ರೆ, ನಾವು ಇದ್ದಾಗ ಆಗುತ್ತೆ ಅಂದ್ರೆ, ನಾವೇನೇ ಆಗಿರ್ಬೋದು, ಒಂದು ಮೈಲಿಗಲ್ಲ ಅಂತಾರಲ್ಲ, ಇಂಪಾರ್ಟೆಂಟ್ ಥಿಂಗ್ಸ್ ನಡೆಯುತ್ತಲ್ಲ ಅಂತವು ನಾವು ಕಣ್ಣಾರೆ ನಾವಿದ್ದಾಗ ಆಗುತ್ತೆ ಅಂದ್ರೆ ಅದು ಕೂಡ ಬಹಳಷ್ಟು ಪುಣ್ಯ ಅಂತಾರೆ. ಈಗ ಸಾಧು ಸಂತ್ರ ಹೇಳ್ತಾರಲ್ಲ, ನಿನ್ನ ಲೀಲೆಗಳಲ್ಲಿ ಈ ತರ ನಡೆದಾಗ ನಾವಿರ್ಲಿಲ್ಲ ಅಂತ ಬೇಸರ ಪಡ್ಕೊಂತಾರಲ್ಲ, ಅವರೆಲ್ಲ ಇಚ್ಛೆ ಪಡ್ತಾರಂತೆ. ಆ ರೀತಿ ಅಟ್ಲೀಸ್ಟ್ ನಾವು ಅದ್ರ ಬಗ್ಗೆ ಕೇಳಿ ಅದನ್ನ ನಾವು ಇದ್ ಮಾಡ್ತಿದೀವಿ. ಈಗ ಹೇಗೆ ನಾವು ವೃಂದಾವನಕ್ಕೆ ಹೋದಾಗ ಕೃಷ್ಣನನ್ನ ಹೇಗೆ ನಾವು ಫೀಲ್ ಮಾಡ್ತೀವಿ, ಅಲ್ಲಿ ಓಡಾಡ್ತಕ್ಕಂಥ ಕೃಷ್ಣ ಕಾಲು ಅಲ್ಲಿ ಸ್ಪರ್ಶ ಆಗಿರೋದು, ಅಂತಹ ಪುಣ್ಯ ಸ್ಥಳ ನಾವು ಹೋದಾಗ ಹೇಗಾಗುತ್ತೆ, ಹಾಗೆ ನಮ್ಗೆ ಅಯೋಧ್ಯೆಯಲ್ಲಿ ರಾಮ ಹುಟ್ಟಿ ಅಲ್ಲಿ ಇರ್ತಿದ್ದಿತ್ತು ಅಂತಹ ಸ್ಥಾನದಲ್ಲಿ ಈಗ ನಾವು ಎಲ್ಲಾ ರೀತಿಯ ಮಾರ್ಗಗಳಿದೆ ಹೋಗ್ತೀವಿ ಅಂದ್ರೆ ಅದು ನಮ್ಮ ಪುಣ್ಯ ಅಲ್ವಾ? ಹೌದು. ಧನ್ಯವಾದ ಮಾತಾಜಿ. ಸೊ ಸ್ಟಾರ್ಟ್ ಮಾಡೋಣ. ನಾವು ಅದೇ ಅನ್ಕೊಂತೀವಿ, ನಮ್ಮ ಕಾಲಘಟ್ಟದಲ್ಲಿ ನಾವು ರಾಮನ ಮಂದಿರ ಕಟ್ಟಿದ್ದು ನಮ್ ತಂದೆ ತಾಯಿ ಎಷ್ಟೋ, ನಮ್ ತಂದೆ ತುಂಬಾ ಭಕ್ತಿ, ನಮ್ಮ ಅಮ್ಮನೂ ಅಷ್ಟೇ. ಅವ್ರಿಗೆ ನೋಡಕ್ಕೆ ಇದಿಲ್ಲ, ಯೋಗ ಇಲ್ಲ ಅಷ್ಟೇ. ಅಟ್ಲೀಸ್ಟ್ ನಾವು ನಮ್ಮ ಕಿವಿಯಾರ ಕೇಳಿ ಕಣ್ಣಾರೆ ನಾವು ಹೋಗೋಣ ಅನ್ನೋದಾದ್ರೂ ಹೌದು. ಈಗ ಸದ್ಯಕ್ಕೆ ಹೋಗ್ಬಾರ್ದು, ಅದು ಸಿಕ್ಕಾಕೋಗ್ಬಿಡ್ತೀವಿ. ಅಟ್ಲೀಸ್ಟ್ ನಮ್ಗೆ ಇದೆಲ್ಲ ಕೇಳಿ ರಾಮಂದೊಂದು ಆಯ್ತಲ್ಲ, ಅದೇ ಒಂದ್ ಸಂತೋಷ ಮಾತಾಜಿ. ಅಷ್ಟೇ ನಾನು ಹೇಳೋದು. ಭಗವಂತ ಎಲ್ಲರನ್ನು ಕಾಪಾಡ್ಲಿ ಅಷ್ಟೇ. ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ರವರು ಆಯೋಜಿಸಿರ್ತಕ್ಕಂತಹ ಭಗವದ್ಗೀತೆಯ 18 ಅಧ್ಯಾಯಗಳನ್ನ ಆಳವಾದ ಅಧ್ಯಯನವಾದ ಈ ಒಂದು ತರಗತಿಗೆ, ಅಂದ್ರೆ ಗುರುವಾರ ಶುಕ್ರವಾರ ಮಾತ್ರ ಮಾಡ್ತಕ್ಕಂಥ ಈ ತರಗತಿಯಲ್ಲಿ ನಿಮ್ಗೆ ಆಳವಾದ ಅಧ್ಯಯನದಲ್ಲಿ ನಿನ್ನೆ 5ನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗದಲ್ಲಿ 1 ರಿಂದ 14ನೇ ಶ್ಲೋಕ ವಿವರವಾಗಿ ಪ್ರತಿಯೊಂದು ಶ್ಲೋಕದಿಂದ ತಿಳ್ಕೊಂಡ್ವಿ. ಇವತ್ತು ನಾವು 15 ರಿಂದ 29ನೇ ಶ್ಲೋಕದವರೆಗ ತಿಳ್ಕೊಂತೀವಿ. ಹಾಗಾಗಿ ಈ ಒಂದು ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತೇನೆ. ಹರೇ ಕೃಷ್ಣ. ಕೃಷ್ಣನಿಗೆ ಮತ್ತೆ ನಾನು ಶ್ರೀಲ ಪ್ರಭುಪಾದರಿಗೆ, ನಾಮನಿಷ್ಠದಾಸ ಪ್ರಭುಜಿಗೆ, ಆಮೇಲೆ ನನ್ನ ಗುರುಗಳಾದ ಸಚ್ಚಿದಾನಂದ ಪ್ರಭುಜರುಗಳಿಗೆ ಎಲ್ಲರಿಗೂ ನಾನು ನಮಸ್ಕರಿಸುತ್ತಾ ಇಂದಿನ ತರಗತಿಯನ್ನ ಶುರು ಮಾಡ್ತೇನೆ. ಪ್ರಾರ್ಥನೆ ಅದೇ ಓಪನ್ ಮಾಡ್ತಿದ್ದೆ, ಇವತ್ತು ಮರ್ತಿಲ್ಲ ಮಾತಾಜಿ. ಪ್ರಾರ್ಥನೆ. ಇವರು ಗೀತಾ ಮಾತಾಜಿ ಓದುವಾಗ ನಾನು ಲಾಗಿನ್ ಆಗ್ಲಿಲ್ಲ, ಇನ್ನೊಂದು ಮೊಬೈಲ್ ಅಲ್ಲಿ ಆಯ್ತಷ್ಟೇ. ಪ್ರಾರ್ಥನೆ ಹೇಳ್ತೀರಾ ಗೀತಾ ಮೋಹನ್ ಮಾತಾಜಿ? ಹೇಳ್ತೀನಿ. ಬುಕ್ ಎಲ್ಲಿರೋದೇ ಹೇಳ್ತೀನಿ. ಓಪನ್ ಮಾಡಿದ್ದೀನಿ, ಓದಿ ಮಾತಾಜಿ. ಸ್ಕ್ರೀನ್ ಅಲ್ಲೇ ಬಂದಿದೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ ಶ್ರೀರೂಪಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ
ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಇವತ್ತು ಗೀತಾ ಮೋಹನ್ ಮಾತಾಜಿ ಯಾವ್ದು ನರಸಿಂಹ ಕವಚನ ಓದಿದ್ರು. ನರಸಿಂಹ ಕವಚನ ಶ್ರೀಲ ಪ್ರಭುಪಾದರಿಗೆ ಕಷ್ಟ ಅಂದ್ರೆ ಅವ್ರಿಗೆ ತೊಂದರೆ, ಅವ್ರಿಗೆ ಆ ಥರ ಯಾವ್ದು ಇರಲ್ಲ, ಆದ್ರೂ ಕೂಡ ಅವ್ರಿಗೇನಾದ್ರೂ ಡಿಫ್ರೆನ್ಸು, ಅವ್ರಿಗೆ ತೊಂದರೆ ಆದಾಗ, ಅವ್ರಿಗೆ ಸಂಕಟ ಆದಾಗ ಅವರು ನರಸಿಂಹ ಕವಚನ ಓದ್ತಿದ್ರಂತೆ. ಅಷ್ಟು ಮಹಿಮೆಯನ್ನ ಹೊಂದಿದೆ ಆ ನರಸಿಂಹ ಕವಚ. ಯಾರು ಕೂಡ ಅದನ್ನ ಮಿಸ್ ಮಾಡದೆ ಆಗಾಗ ಓದ್ಕೊಳ್ಳಿ ಅಂತ ಹೇಳ್ತೀನಿ. ಬಹಳಷ್ಟು ಮುಖ್ಯವಾದದ್ದು ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸೊ ನಿನ್ನೆ ನಾವು 14ನೇ ಶ್ಲೋಕಕ್ಕೆ ಮುಗಿಸಿದ್ವಿ. ಇವತ್ತು 15ನೇ ಶ್ಲೋಕದಿಂದ ಓದೋಣ. ಓದ್ತೀರಾ ಸುಮಿತ್ರಮ್ಮ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ. ಹರೇ ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಭಗವಂತನು ಯಾರ ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ಸ್ವೀಕರಿಸುವುದಿಲ್ಲ. ದೇಹಸ್ಥ ಜೀವಿಗಳ ನಿಜವಾದ ಜ್ಞಾನವನ್ನು ಅಜ್ಞಾನವು ಮುಚ್ಚಿರುವುದರಿಂದ ಅವರು ದಿಗ್ಭ್ರಮೆಗೊಳ್ಳುತ್ತಾರೆ. ಭಾವಾರ್ಥ ಓದ್ಬೇಕಾ ಮಾತಾಜಿ? ಇಲ್ಲ ಮಾತಾಜಿ, ಭಾವಾರ್ಥದಲ್ಲಿ ಇಂಪಾರ್ಟೆಂಟ್ ಬಂದ್ರೆ ಹೇಳ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ಹೇಳ್ತಾರೆ, ಭಗವಂತನ ಪಾಪ ನಾವು ಮಾಡ್ತಕ್ಕಂತಹ ದೇಹಸ್ಥ ಜೀವಿ ಮಾಡ್ತಕ್ಕಂತಹ ಯಾವ ಪಾಪ ಆಗ್ಲಿ ಪುಣ್ಯನಾಗ್ಲಿ ಅವನು ಸ್ವೀಕರಿಸಲ್ವಂತೆ. ದೇವಸ್ಥ ಜೀವಿಗಳ ನಿಜವಾದ ಜ್ಞಾನ ಏನಾಗಿರುತ್ತೆ? ಅಜ್ಞಾನವು ಮುಚ್ಚಿರೋದ್ರಿಂದ. ಅಲ್ಲಿ ಬೆಳಕಿರುತ್ತೆ, ಬೆಳಕಿನ ಮೇಲೆ ನಾವೇನಾದ್ರೂ ದಬ್ಬಾಕ್ದಾಗ, ಏನಾದ್ರೂ ಮುಚ್ಚಿಟ್ಟಾಗ ಏನಾಗುತ್ತೆ? ಅದು ಬೆಳಕು ಕಾಣೋದಿಲ್ಲ ಅಲ್ವಾ? ಅಜ್ಞಾನ ಅಂತಕ್ಕಂಥದ್ದು ಜ್ಞಾನವನ್ನ ಮುಚ್ಚಿರೋದ್ರಿಂದ ನಮಗೆ ಏನೂ ಅರಿವಾಗದ ಹಾಗೆ ನಾವು ಇರ್ತೀವಿ ಅಂತ ಇಲ್ಲಿ ಹೇಳ್ತಾರೆ. ವೇದ ಮಂತ್ರಗಳು ಹೇಳುತ್ತಂತೆ, ಯೇಷವು ಹಿ ಏವ ಸಾಧು ಕರ್ಮ ಕಾರಯತಿ ತಮ್ಯಂ ಏಭ್ಯೋ ಲೋಕೇಭ್ಯ ಉನ್ನಿನೀಶತೆ ಯೇಷವು ಏವ ಸಾಧು ಕರ್ಮ ಕಾರಯತಿಯಂ ಅಧೋ ನಿನೀಶತೆ. ಇಲ್ಲಿ ಹೇಳ್ತಾರೆ, ಇದು ಕೌಶೀತಕಿ ಉಪನಿಷತ್ತಿನಿಂದ ತೆಗೆದುಕೊಂಡಿದ್ದಾರೆ. ಜೀವಿಯು ಮೇಲೆ ಇರಲು, ಇದನ್ನೆಲ್ಲ ಪ್ರಭುಪಾದರು ಉದಾಹರಣೆಯಾಗ್ಲಿ ಇನ್ನೊಂದಾಗ್ಲಿ ಕೊಡ್ಬೇಕು ಅನ್ನೋವಾಗ ಅವರು ಬಹಳಷ್ಟು ಎಲ್ಲ ನಮ್ಮ ಒಂದು ಏನಂತ ಹೇಳ್ತಾರೆ, ಪುರಾಣ ಪುಣ್ಯ ಕಥೆಗಳು ಏನಿರುತ್ತೆ, ಪುರಾಣ ಅದೆಲ್ಲ ಎಲ್ಲಾ ರೀತಿ ನಮ್ಮ ಧರ್ಮ ಗ್ರಂಥಗಳಿರುತ್ತೆ, ಅದನ್ನೆಲ್ಲ ಓದಿ ತಿಳ್ಕೊಂಡು ಅದ್ರ ಬಗ್ಗೆ ಹೇಳ್ತಾ ಇದ್ರಂತೆ. ಹಾಗೆ ಇಲ್ಲಿ ಕೌಶೀತಕಿ ಉಪನಿಷತ್ತಿನಲ್ಲಿ ಹೇಳಿರ್ತಕ್ಕಂಥದ್ನ ಅವ್ರು ಹೇಳ್ತಾರೆ, ಜೀವಿಯು ಮೇಲೇರಲು ಸಾಧ್ಯವಾಗುವಂತೆ ಭಗವಂತ ಅವನನ್ನ ಪುಣ್ಯ ಕಾರ್ಯ ಮಾಡು ಅಂತ ಅವಕಾಶ ಕೊಡ್ತಾ ಹೋಗ್ತಾನಂತೆ. ಅವನು ನರಕಕ್ಕೆ ಹೋಗುವಂತೆ ಭಗವಂತನು ಅವನನ್ನು ಪಾಪ ಕಾರ್ಯಗಳಲ್ಲಿ ತೊಡಗಿಸುತ್ತಾನೆ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಅವಕಾಶ ಕೊಡ್ತಾನೆ. ಅವನು ಪುಣ್ಯ ಕಾರ್ಯಗಳಲ್ಲಿ ಮಾಡಕ್ ಹೋದ್ರೆ ಅದರಲ್ಲೇ ತೊಡಗಿಸ್ತಾನೆ. ಇಲ್ಲ ಅವನು ಪಾಪ ಕಾರ್ಯಗಳಲ್ಲಿ ತೊಡಗ್ತೀನಿ ಅಂತ ಹೋದ್ರೆ ಸರಿ ಅಂತ ಅಂದ್ಬಿಟ್ಟು ಅದರಲ್ಲೇ ತೊಡಗಿದಾಗ ಅವನು ನರಕಕ್ಕೆ ಹೋಗುತ್ತಾನೆ. ಅಂದ್ರೆ ಅಜ್ಞೋ ಜಂತುರನೀಶೋಯಂ ಆತ್ಮನ ಸುಖ ದುಃಖಯೋ ಈಶ್ವರ ಪ್ರೇರಿತೋ ಗಚ್ಚೇತ್ ಸ್ವರ್ಗಂ ವಾಶ್ವ ಭ್ರಮೇವಚ. ಅಂದರೆ ತನ್ನ ಸುಖ ದುಃಖಗಳಲ್ಲಿ ಜೀವಿಯು ಸಂಪೂರ್ಣವಾಗಿ ಅಸ್ವತಂತ್ರನು, ಗಾಳಿಯಿಂದ ಅಟ್ಟಲ್ಪಡುವ ಮೋಡದಂತೆ. ಗಾಳಿಯನ್ನ ಮೋಡ ತಗೊಂಡು ಹೋಗುತ್ತಾ ಇರುತ್ತಂತೆ. ಮೋಡ ಹೀಗೆ ಹೋಗ್ತಾ ಇದೆ ಅಂದ್ರೆ ಅದು ಗಾಳಿಯಿಂದ ಅದು ಮೂವ್ ಆಗುತ್ತಂತಲ್ವಾ? ಹಾಗೆ ಪರಮ ಪ್ರಭುವಿನ ಸಂಕಲ್ಪಾನುಸಾರವಾಗಿ ಸ್ವರ್ಗಕ್ಕೆ ಅಥವಾ ನರಕಕ್ಕೆ ಹೋಗಬಹುದು. ಸೊ ನಾವಿಲ್ಲೇನಂತ ತಿಳ್ಕೊಬೇಕಂದ್ರೆ, ನಾವು ಅವನು ಭಗವಂತ ಸಂಕಲ್ಪ ಮಾಡಬೇಕು, ಭಗವಂತ ನಮ್ಮ ಅನುಗ್ರಹ ಮಾಡಬೇಕು. ಭಗವಂತನಿಂದ ನಾವು ಪ್ರೇರಿತರಾದಾಗ ನಾವು
ಸ್ವರ್ಗಕ್ಕೆ ಹೋಗ್ತೀವೋ ನರಕಕ್ಕೆ ಹೋಗ್ತೀವೋ ಅದು ಭಗವಂತ ನಮ್ಮ ಕರ್ಮಗಳ ಮೇಲೆ ಡಿಸಿಷನ್ ತಗೊಂತಾರೆ. ಆದ್ರೆ ನಾವೇನ್ ಮಾಡ್ತೀವಿ, ನಾವ್ ಹೀಗ್ ಮಾಡಿದ್ರೆ ಹೀಗಾಗುತ್ತೆ, ನಾವ್ ಹೀಗ್ ಮಾಡಿದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ, ಈ ರೀತಿ ನಾವೇ ಪ್ರಿಯಾಂಬಲ್ ತಗೊಂತೀವಿ. ನಾವು ಸರಿಯಾಗಿ ಅಕರ್ಮ ವಿಕರ್ಮಗಳನ್ನ ತಿಳಿದುಕೊಂಡಾಗ ಏನ್ ಮಾಡ್ಬೇಕಂತ ಗೊತ್ತಾಗುತ್ತೆ. ಭಗವಂತನ ದಾರಿಯಲ್ಲಿ ಭಗವಂತನ ನಾಮ ಜಪ ಮಾಡುವಾಗ ನಾವು ಸರಿಯಾಗಿ ಏನ್ ಮಾಡ್ಬೇಕು ಅಂತಕ್ಕಂಥ ನಿರ್ದೇಶನವನ್ನ ಭಗವಂತ ನಮ್ಗೆ ಕೊಡ್ತಾರೆ. ಯಾಕೆ ಇಲ್ಲಿ ಅರ್ಜುನ ಭಗವಂತನನ್ನ ಗುರುವಿನ ಸ್ಥಾನ ಕೊಟ್ಟಾಗ ಅರ್ಜುನನನ್ನ ಕೃಷ್ಣ ಕಾಪಾಡ್ದ. ಅದೇ ಹಾಗೆ ಬಿಟ್ಟಿದ್ರೆ ಅದು ಸಾಧ್ಯವಾಗ್ತಿರ್ಲಿಲ್ಲ. ಇಲ್ಲಿ ವೇದಾಂತ ಸೂತ್ರಗಳಲ್ಲಿ ಹೇಳ್ತಾರೆ, ವೈಷಮ್ಯ ನೈರ್ಘಣ್ಯೆ ನ ಸಪೇಕ್ಷತ್ವಾತ್ ನಥಾಹಿ ದರ್ಶಯತೆ. ಭಗವಂತನು ಹಾಗೆ ತೋರಿದರೂ ಯಾರನ್ನು ದ್ವೇಷಿಸುತ್ತಿಲ್ಲ ಮತ್ತು ಯಾರನ್ನು ಇಷ್ಟಪಡುವುದಿಲ್ಲ. ಭಗವಂತನ ಲೆಕ್ಕಾಚಾರ ಈಗ ಬ್ಯಾಂಕ್ ಅವನೊಬ್ರಿಗೆ 1 ರೂಪಾಯಿ ಕೊಟ್ಟ, ಒಬ್ರಿಗೆ 10 ಲಕ್ಷ ಕೊಟ್ಟ ಅನ್ನಕ್ಕಾಗುತ್ತಾ? ಅವ್ರವ್ರು ಮಾಡ್ಕೊಂಡಿದ್ದು ಅವ್ರವ್ರಿಗೆ. ಅವರು ಬಹಳಷ್ಟು ಯಾರನ್ನು ದ್ವೇಷಿಸಲ್ಲ, ಯಾರನ್ನು ಬಹಳಷ್ಟು ಇದ್ ಮಾಡಲ್ಲ. ಭಗವಂತ ಪಕ್ಷಪಾತಿ ಅಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾದ್ರೆ 16ನೇ ಶ್ಲೋಕ ಮತ್ತು ಅನುವಾದವನ್ನ ತಿಳ್ಕೊಳ್ಳೋಣ. ಗೀತಾ ಮೋಹನ್ ಮಾತಾಜಿ ಓದಿ. ಹರೇ ಕೃಷ್ಣ. ಶ್ಲೋಕ 16. ಜ್ಞಾನೇನ ತೂ ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಾ ತೇಷಮಾದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ. ಅನುವಾದ: ಅಜ್ಞಾನವನ್ನು ನಾಶ ಮಾಡುವ ಜ್ಞಾನದ ಬೆಳಕನ್ನು ಮನುಷ್ಯನು ಪಡೆದುಕೊಂಡಾಗ ಹಗಲು ಹೊತ್ತಿನಲ್ಲಿ ಸೂರ್ಯನು ಎಲ್ಲದರ ಮೇಲೂ ಬೆಳಕು ಹರಿಸುವಂತೆ ಅವನ ಜ್ಞಾನವು ಎಲ್ಲವನ್ನೂ ಪ್ರಕಾಶಗೊಳಿಸುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ನೀವಿಲ್ಲ ಅರ್ಥ ಮಾಡ್ಕೋಬೇಕು, ಕೃಷ್ಣ ಒಬ್ರನ್ನ ದ್ವೇಷಿಸೋದು ಒಬ್ರು ಪ್ರೀತಿಸೋದು ಮಾಡಲ್ಲ. ಸೂರ್ಯ ಏನ್ ಮಾಡ್ತಾರೆ, ಸೂರ್ಯನ ಕಿರಣ ಒಂದಲ್ಲಿ ಕೊಚ್ಚೆ ಇರ್ಬೋದು, ಅಲ್ಲಿ ಕೆಟ್ಟ ಸ್ಥಳ ಇರ್ಬೋದು, ಅಲ್ಲಿ ದೇವಸ್ಥಾನ ಇರ್ಬೋದು, ಅಲ್ಲಿ ಭಕ್ತ ಇರ್ಬೋದು, ಅಥವಾ ಒಳ್ಳೆಯ ಹಣ್ಣು ತರಕಾರಿ ಇರ್ಬೋದು, ಏನಿರ್ಬೋದು, ಯಾವುದಾದ್ರೂ ಅದ್ರ ಮೇಲೆ ಸೂರ್ಯನ ಕಿರಣ ಬೀಳತ್ತಂತೆ. ಹಾಗೆ ನಾವು ಯಾವಾಗಲೂ ಭಗವಂತನ ಜ್ಞಾನವನ್ನ ನಾವು ತಗೊಂಡಾಗ ನಮ್ಮ ಮೇಲೂ ಕೂಡ ಭಗವಂತ ಅದೇ ರೀತಿಯ ಒಂದು ಕೃಪೆಯನ್ನ ತೋರ್ತಾನೆ. ಯಾಕೆ ಅಂದ್ರೆ ಭಗವಂತನಿಗೆ ಭಕ್ತ ವತ್ಸಲ ಕರುಣಾಕರ ಸಿಂಧು ಅಂತ ಹೇಳ್ತಾರೆ. ಆ ಜ್ಞಾನವನ್ನು ನಾಶ ಮಾಡುವ ಜ್ಞಾನದ ಬೆಳಕನ್ನ ಮನುಷ್ಯನು ಪಡೆದುಕೊಂಡಾಗ, ಯಾವಾಗ ನಾವು ಭಕ್ತಿ ಜ್ಞಾನವನ್ನ ಬೆಳೆಸ್ಕೊಂತೀವಿ, ಆಗ ಹೇಗೆ ಹಗಲು ಹೊತ್ತಿನಲ್ಲಿ ಸೂರ್ಯ ಎಲ್ಲರ ಮೇಲೂ ಬೆಳಕು ಹರಿಸ್ತಾನೆ, ಎಲ್ಲದ್ರ ಮೇಲೂ ಯಾವ ವಸ್ತು ಇರ್ಬೋದು, ಏನೇನು ಬರ್ಲಿ, ಅವನ ಕೆಲಸ ಏನೋ ಬೆಳಕು ಹರಿಸದ, ಹಾಗೆ ಅವನ ಜ್ಞಾನವು ಅವನನ್ನು ಎಲ್ಲವನ್ನು ಪ್ರಕಾಶಗೊಳಿಸುತ್ತದೆ. ಯಾವಾಗ ಅವನು ಜ್ಞಾನವನ್ನ ಪಡ್ಕೊಂತಾನೆ ಭಕ್ತ, ಹಾಗೆ ಆ ಜ್ಞಾನದಿಂದ ಅವನು ಉದ್ಧಾರ ಆಗ್ತಾನೆ ಅಂತ ಇಲ್ಲಿ ಭಗವಂತನೇ ತಿಳಿಸ್ತಿದ್ದಾರೆ. ಇಲ್ಲಿ ನೋಡ್ತೀವಿ, ಈ ಶ್ಲೋಕಗಳೆಲ್ಲ ವಿವರವಾಗಿ ಇಲ್ಲಿ ಬರುತ್ತೆ. 1ನೇ ಅಧ್ಯಾಯದಲ್ಲಿ ಇಂಪಾರ್ಟೆಂಟ್ ಶ್ಲೋಕಸ್ ಅಷ್ಟೇ ಬರುತ್ತಲ್ಲ, ಹಾಗಾಗಿ ಇದನ್ನ ಆಳವಾದ ಅಧ್ಯಯನ ಅಂತ ನಾವು ತಗೊಳ್ಳೋದು. ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಸರ್ವಂ ಜ್ಞಾನ ಪ್ಲವೇನ ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಎಂದು ನಹಿ ಜ್ಞಾನೇನ ಸದೃಶಂ. ಇನ್ನೇನಾದ್ರೂ ಹೇಳೋದಿದ್ಯಾ? ನಹಿ ಜ್ಞಾನೇ ಸದೃಶಂ ಅಂದ್ರೆ ನಮಗೆ ಕೃಷ್ಣನಿಗೆ ಶರಣಾದಾಗ ಪರಿಪೂರ್ಣ ಜ್ಞಾನ ಲಭಿಸುತ್ತೆ ಅಷ್ಟೇ ಅಲ್ಲ, ಜ್ಞಾನಕ್ಕೆ ಯಾವಾಗಲೂ ಬಹು ಗೌರವ. ಆ ಜ್ಞಾನ ಯಾವುದು? ಭಗವಂತನ ಜ್ಞಾನ ಅಂತ ತಿಳಿಯುತ್ತೆ. ಅಷ್ಟೇ ಅಲ್ಲ, ನಾವು ಇಲ್ಲಿ ಇನ್ನೊಂದು ವಿಚಾರವನ್ನ ತಿಳ್ಕೊಳ್ಳೋಣ. ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾಂ ಮಾ ಪ್ರಪದ್ಯತೆ. ಯಾವಾಗ ನಮ್ಗೆ ಬರುತ್ತೆ ಭಗವಂತನ ಒಂದು ಜ್ಞಾನ, ಭಗವಂತ ಕೃಷ್ಣನ ಜ್ಞಾನ, ಭಗವದ್ಗೀತೆಯ ಜ್ಞಾನ, ಇನ್ನೇನಾದ್ರೂ ತಿಳ್ಕೊಳ್ತಕ್ಕಂತಹ ಜ್ಞಾನ ಯಾವಾಗ ಬರುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಸುಚಿತ್ರಾ ಮಾತಾಜಿ ಇನ್ ಅದರ್ ಗ್ರೂಪ್ ಮೀಟಿಂಗ್ ಲಿಂಕ್ ಹ್ಯಾಸ್ ಶೇರ್ಡ್ ಟು ಅಟೆಂಡ್ ಮೀಟ್ ಎವ್ರಿವನ್ ಇನ್ಕ್ಲೂಡಿಂಗ್ ಟೀಚರ್ಸ್. ಹೌದು ಮಾತಾಜಿ ಹೇಳಿದ್ದಾರೆ, ಬಟ್ ಕ್ಲಾಸಸ್ ಇರತ್ತಲ್ಲ, ಅಟೆಂಡ್ ಮಾಡ್ಬೇಕಾಗತ್ತೆ. ಆಮೇಲೆ ನಾನು ಅದ್ರದ್ದು ಜಿಸ್ಟ್ ಅದ್ರಲ್ಲೇ ಹಾಕ್ತಾರೆ ಏನ್ ನಡೀತು ಅಂತ, ಕೇಳೋಣ ಅಷ್ಟೆ. ಸೊ ಇಲ್ಲಿ ಹೇಳ್ತಾರೆ, ಅನೇಕ ಜನ್ಮಗಳು ನಮ್ಗೆ ಏನಾದ್ರೂ ಒಂದು ಜ್ಞಾನ ಬೇಕು. ಧನ್ಯವಾದ ಮಾತಾಜಿ. ಅನೇಕ ಜನ್ಮಗಳು ಕಳೆದ ನಂತರ ಮನುಷ್ಯನಿಗೆ
ಪರಿಪೂರ್ಣ ಜ್ಞಾನದಲ್ಲಿ ಕೃಷ್ಣನಿಗೆ ಶರಣಾಗತನಾದಾಗ, ನಾವು ಜ್ಞಾನದಲ್ಲಿ ಯಾವಾಗ ಕೃಷ್ಣನಿಗೆ ಶರಣಾಗತವಾಗ್ತೀವಿ ಅಥವಾ ಕೃಷ್ಣ ಪ್ರಜ್ಞೆಯನ್ನು ಪಡ್ಕೊಂತೀವಿ, ಆಗ ಸೂರ್ಯನು ಹಗಲಿನಲ್ಲಿ ಎಲ್ಲವೂ ತೋರಿಸಿಕೊಡಲಂತೆ ಅವನಿಗೆ ಎಲ್ಲ ತೆರೆದಿಟ್ಟ ಎಲ್ಲ ಅರ್ಥ ಆಗುತ್ತೆ ನಮ್ಗೆ. ಏನು ಸರಿ, ಏನು ತಪ್ಪು, ಕರ್ಮ ಯಾವ್ದು, ಅಕರ್ಮ ಯಾವ್ದು, ವಿಕರ್ಮ ಯಾವ್ದು, ಭಗವಂತನನ್ನ ಹೆಂಗ್ ತಿಳ್ಕೊಬೇಕು, ಭಗವಂತನನ್ನ ಪಡೆಯೋದು ಹೇಗೆ, ನಾನು ಏನ್ ಇಚ್ಛೆ ಪಡ್ಬೇಕು, ಏನ್ ಬಿಡಬೇಕು. ಉದಾಹರಣೆಗೆ ಅವಿನಯದಿಂದ ಆತನು ತಾನೇ ದೇವರು ಎಂದುಕೊಂಡಾಗ ಏನಾಗುತ್ತೆ, ಕಟ್ಟ ಕಡೆಗೆ ಏನೋ ಬಲೆಗೆ ಬೀಳುತ್ತಾನೆ. ಜೀವಿಯೊಬ್ಬನು ದೇವರಾದರೆ ಅವನು ಅಜ್ಞಾನದಿಂದ ದಿಗ್ಭ್ರಮೆಗೊಳ್ಳುವುದು ಹೇಗೆ? ಅಜ್ಞಾನದಿಂದ ದೇವರು ದಿಗ್ಭ್ರಮೆಗೊಳ್ಳುವನೇ? ಹಾಗಿದ್ದರೆ ಅಜ್ಞಾನ ಅಥವಾ ಸೈತಾನ ದೇವರಿಗಿಂತ ದೊಡ್ಡವನೆಂದಾಯಿತು. ಇಲ್ಲಿ ಹೇಳ್ತಿದ್ದಾರೆ, ನಾನೇ ದೇವರು ಅಂತ ಹೇಳಕ್ಕಾಗುತ್ತಾ? ಕೆಲವೊಂದು ವಿಚಾರವನ್ನ ಕಂಡಾಗ ನಾವು ದಿಗ್ಭ್ರಮೆ ಆಗ್ತೀವಿ. ಆ ರೀತಿ ಭಗವಂತ ಆಗ್ತಾರ? ಖಂಡಿತ ಇಲ್ಲ. ಹಾಗಾಗಿ ನಮಗಿಂತ ಭಗವಂತ ಪ್ರತ್ಯೇಕ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾರೆ. ಆದ್ದರಿಂದ ಶ್ರೀಕೃಷ್ಣನು 2ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ಹೇಳ್ತಾರೆ, ಪ್ರತಿಯೊಂದು ಜೀವಿಯೂ ಪ್ರತ್ಯೇಕ ವ್ಯಕ್ತಿಯೇ ಮತ್ತು ಭಗವಂತನು ಪ್ರತ್ಯೇಕ ಪುರುಷನೇ ಎಂದು ಹೇಳಿದನು. ಹೀಗೆ ಹೇಳ್ತಾನಂತೆ, ಪ್ರತಿಯೊಬ್ಬರಲ್ಲೂ ನಾನು ಇರ್ತೇನೆ, ಪ್ರತಿಯೊಂದು ಜೀವಿಗೂ ನಾವು ಬೆಲೆಯನ್ನ ಕೊಡಬೇಕು ಅಂತ ಅಲ್ಲಿ ತಿಳಿಸ್ತಾರಂತೆ. ಹಾಗಾದ್ರೆ 17ನೇ ಶ್ಲೋಕವನ್ನ ನೋಡೋಣ. ತದ್ಬುದ್ಧಸ್ತದಾತ್ಮಾನ ಸ್ತನ್ನಿಷ್ಠಸ್ತ ಪರಾಯಣಾಃ ಗಚ್ಯಂತ್ಯ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಃ. ಇಲ್ಲಿ ಏನಂತ ಹೇಳ್ತಾರೆ ನೋಡೋಣ. ಮಾರುತಿ ಪ್ರಭುಜಿ ಓದಿ, ಅನುವಾದವನ್ನು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮನುಷ್ಯನ ಬುದ್ಧಿ, ಮನಸ್ಸು, ಶ್ರದ್ಧೆ ಮತ್ತು ಆಶ್ರಯ ಎಲ್ಲವೂ ಪರಮಪ್ರಭುವಿನಲ್ಲಿ ನೆಲೆ ನಿಂತಾಗ ಪೂರ್ಣ ಜ್ಞಾನವು ಆತನ ಸಂಶಯಗಳೆಲ್ಲವನ್ನು ತೊಳೆದು ಅವನನ್ನು ಪರಿಶುದ್ಧನಾಗಿ ಮಾಡುತ್ತದೆ. ಹೀಗೆ ಆತನು ಮುಕ್ತಿ ಮಾರ್ಗದಲ್ಲಿ ನೇರವಾಗಿ ಮುನ್ನಡೆಯುತ್ತಾನೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಇಲ್ಲಿ ಹೇಳ್ತಾರೆ, ಯಾರ ಮೇಲೆ ಸೆಂಟ್ರಲೈಸ್ಡ್, ಯಾರ ಮೇಲೆ ಕೇಂದ್ರೀಕೃತ ಆಗ್ಬೇಕು? ಮನುಷ್ಯನ ಬುದ್ಧಿ, ಮನಸ್ಸು, ಶ್ರದ್ಧೆ, ಆಶ್ರಯ, ಕಟ್ಟ ಕಡೆಯ ಆಶ್ರಯ ನಾನೇ ಅಂತ ಅರ್ಥ ಮಾಡ್ಕೊಂಡವನಿಗೆ ನಾನು ಅರ್ಥ ಆಗತ್ತೆ ಅಂತ ಕೃಷ್ಣ ಹೇಳ್ತಾರೆ. ಹೀಗೆ ಎಲ್ಲ ಪ್ರಭುವಿನಲ್ಲಿ ನೆಲೆ ನಿಂತಾಗ ಪೂರ್ಣ ಜ್ಞಾನ ಬರುತ್ತೆ. ಅದು ಆತನ ಸಂಶಯ, ಡೌಟ್ ಈಸ್ ವೆರಿ 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 ನಾವು ಅರ್ಥ ಮಾಡ್ಕೊಳ್ತಿದ್ರು ಪರವಾಗಿಲ್ಲಂತೆ, ಡೌಟ್ ಇಟ್ಕೋಬಾರ್ದಂತೆ. ಆ ಸಂಶಯ ಅಂತಕ್ಕಂಥದ್ದು ಬಹಳಷ್ಟು ಕೆಟ್ಟದ್ದು. ಸೊ ಯಾವಾಗ ನಾವು ಬುದ್ಧಿ, ಮನಸ್ಸು, ಶ್ರದ್ಧೆ, ಆಶ್ರಯ ಎಲ್ಲ ಪ್ರಭುವಿನಲ್ಲಿ ನೆಲೆ ನಿಲ್ಲಿಸ್ತೀವಿ, ಆಗ ಅವನು ಸಂಶಯಗಳೆಲ್ಲ ಹೋಗ್ಬಿಡುತ್ತಂತೆ. ಅವನನ್ನ ಪರಿಶುದ್ಧನನ್ನಾಗಿ ಅದು ಮಾಡುತ್ತಂತೆ. ಹೀಗೆ ಆತನು ಮುಕ್ತಿ ಮಾರ್ಗಕ್ಕೆ ಹೇಗೆ ನಡೆಯಬೇಕೋ ಹಾಗೆ ನಡೀತಾರಂತೆ. ಪರತತ್ವ ಅಂದ್ರೆ ಪರಮ ಸತ್ಯ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಮತ್ತ ಪರತರಂ ನಾಣ್ಯತ್ ಕಂಚಿದ್ದಸ್ತಿ ಧನಂಜಯ ಅಂತ ಕೃಷ್ಣ ಹೇಳ್ತಾನಂತೆ. ಕೃಷ್ಣನು ನಿರಾಕರ ಬ್ರಹ್ಮನನ್ನು ಕೂಡ ಸಮರ್ಥಿಸ್ತಾನೆ, ಆದ್ರೆ ದೇಹದಾರಿಗಳಿಗೆ ಕಷ್ಟ ಅಂತ ಹೇಳ್ತಾರೆ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ. ಆದುದರಿಂದ ಎಲ್ಲ ರೀತಿಗಳಲ್ಲಿ ಕೃಷ್ಣ ಪರಮ ಸತ್ಯ. ಯಾವಾಗ ನಾವು ಆಧ್ಯಾತ್ಮಿಕ ಜ್ಞಾನದ ಬಲವನ್ನ ಪಡ್ಕೊಂತೀವಿ, ಆತನು ಭಕ್ತಿ ಮತ್ತು ಮುಕ್ತಿ ಮಾರ್ಗದಲ್ಲಿ ದೃಢವಾಗಿ ಮುನ್ನಡೆಯಬಲ್ಲ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಹಾಗೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಲ್ಲ, ಪಂಡಿತ ಸಮದರ್ಶಿನ ಅಂತ, ಅದನ್ನ ಕೂಡ ನಾವೀಗ ತಿಳ್ಕೊಳ್ಳೋಣ. 18ನೇ ಶ್ಲೋಕ. ಮಾತಾಜಿ ಒಂದ್ಸರಿ ಟ್ರೈ ಮಾಡ್ಲಾ? ಹಾ, ಓದಿ ಪ್ರಭುಜಿ. ವಿದ್ಯಾ ವಿನಯ ಸಂಪನ್ನ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಅಸ್ತಿನಿ ಶುನಿ ಚೈವ ಶ್ವಾಪಾಕೆ ಚ ಪಣಿತಾಃ ಪಂಡಿತಾಃ ಸಮರ್ದರ್ಶಿನಃ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅನುವಾದ. ಓಕೆ. ಅನುವಾದ. ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದುದರಿಂದ ವಿದ್ಯಾ ವಿನಯ
ಸಂಪನ್ನನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು, ನಾಯಿಯ ಮಾಂಸವನ್ನು ತಿನ್ನುವವನನ್ನು, ಅಂತ್ಯಜನನ್ನು ಒಂದೇ ರೀತಿ ಕಾಣುತ್ತಾರೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಸೊ ಪಂಡಿತ ಸಮದರ್ಶಿನಃ, ಎಲ್ಲರಲ್ಲೂ ಭಗವಂತನಿದ್ದಾನೆ. ಸೂರ್ಯ ಪಕ್ಷಪಾತ ಮಾಡಲ್ಲ, ಅವ್ರ ಮೇಲೆ ಬೆಳಕ್ ಬಿಡಲ್ಲ, ಇವಳ ಮೇಲೆ ಬೆಳಕ್ ಬಿಡಲ್ಲ ಅಂತ. ಹಾಗೆ ಕೃಷ್ಣ ಕೂಡ ನಮ್ಮ ಮೇಲೆ ಕರುಣೆಯನ್ನ ಹರಿಸ್ತಾನೆ. ನಾವು ಹೇಗಿರ್ತೀವಿ ಅದು ಮುಖ್ಯ ಅಲ್ವಾ? ನಮ್ರರಾದ ಜ್ಞಾನಿಗಳು ಎಲ್ಲರನ್ನೂ ಒಂದೇ ರೀತಿ ಕಾಣ್ತಾರಂತೆ. ಯಾರನ್ನ? ನಿಜವಾದ ಜ್ಞಾನವನ್ನ ಅವ್ರು ಪಡ್ಕೊಂಡಿರ್ತಾರಂತೆ. ಹಾಗಾಗಿ ವಿದ್ಯಾ ವಿನಯ ಎಲ್ಲ ಇರ್ತಕ್ಕಂಥವ್ರನ್ನ ಬ್ರಾಹ್ಮಣ ಅಂತಾರ. ಅಂಥವ್ರನ್ನ ಹಸುವನ್ನ, ಆನೆಯನ್ನ, ನಾಯಿಯನ್ನ, ನಾಯಿಯ ಮಾಂಸ ತಿನ್ನುವವನ್ನ ಅಂತ್ಯಜ ಅಂತಾರೆ. ಅಂಥವನನ್ನ ಎಲ್ಲರನ್ನೂ ಕೂಡ ಒಂದೇ ರೀತಿಯಲ್ಲಿ ಕಾಣ್ತಾರೆ. ಯಾಕೆ ಅಂದ್ರೆ ಆ ದೇಹದೊಳಗೆ ಆತ್ಮ ಪರಮಾತ್ಮ ನನ್ನ ಭಗವಂತನೂ ಅವನೊಳಗಿರೋದ್ರಿಂದ ನಾವು ಎಲ್ಲರಲ್ಲಿ ಭಗವಂತನನ್ನ ಕಾಣ್ಬೇಕು. ಪರಮಾತ್ಮನಿಗೆ ಎಲ್ಲ ದೇಹಗಳೇ ಪ್ರಜ್ಞೆ ಇದೆ. ಪರಮಾತ್ಮನು ವ್ಯತ್ಯಾಸ ಮಾಡದೆ ಎಲ್ಲರ ಶರೀರದಲ್ಲೂ ಇದ್ದಾನಂತೆ. ಅವನು ಯಾವತ್ತು ಒಬ್ಬರಿಗೊಂತ ಮಾಡ್ದಲೆ ಎಲ್ಲರ ಶರೀರಲ್ಲೂ ಇರ್ತಾನೆ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. 19ನೇ ಶ್ಲೋಕನ ಓದಿ ಪ್ರಭಾವತಿ ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ಇದಾರಲ್ಲ. ಇಹೈವ ತೈರ್ಜಿತ್ಯ ಸರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿಂ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತ. ಇಲ್ಲಿ ಹೇಳ್ತಾರೆ, ಯಾರ ಮನಸ್ಸು ಸ್ಥಿರವಾಗಿದ್ದು ಸಮಭಾವದಲ್ಲಿ ನೆಲೆಸಿರುವುದೋ ಅವರು ಆಗಲೇ ಹುಟ್ಟು ಸಾವುಗಳ ಸ್ಥಿತಿಯನ್ನ ಗೆದ್ದು ಬಿಟ್ಟಿರ್ತಾರೆ. ಮನಸ್ಸು ಸ್ಥಿರವಾಗಿದ್ದು ನಾವು ಎಲ್ಲರಲ್ಲೂ ಒಂದೇ ರೀತಿಯಲ್ಲಿ ಕಾಣುವಾಗ ನಾವು ಈ ಒಂದು ಹೇಗೆ ಒಂದು ಏನಂತ ಹೇಳ್ತೇವೆ, ಕಂಬಳಿ ಹುಳ ಅದೇ ಜನ್ಮದಲ್ಲಿ ಪರಿವರ್ತನೆಗಳದ್ದು, ಹಾಗೆ ಅಂತಹವರು ಈ ಒಂದು ಐಹಿಕ ಪ್ರಪಂಚದಲ್ಲಿ ಇನ್ನ ಜೀವನ ಸಾಗಿಸ್ತಿರುವಾಗ್ಲೇ ಹುಟ್ಟು ಸಾವುಗಳ ಸ್ಥಿತಿಯನ್ನ ಗೆದ್ದು ಬಿಟ್ಟಿರ್ತಾರಂತೆ. ಅವರು ಬ್ರಹ್ಮನ್ನಂತೆ ದೋಷರಹಿತರು. ಬ್ರಹ್ಮನ್ ಅಂದ್ರೆ ನಮ್ಮ ಆತ್ಮ ಸಾಕ್ಷಾತ್ ಆತ್ಮದಂತೆ ಅವರು ದೋಷರಹಿತರಾಗಿರ್ತಾರಂತೆ. ಆದುದರಿಂದ ಅವರು ಆಗಲೇ ಬ್ರಹ್ಮನ್ನಲ್ಲಿ ಇರುತ್ತಾರೆ. ಅಂದರೆ ಅವರು ಆತ್ಮ ಸಾಕ್ಷಾತ್ಕಾರದ ಒಂದು ಲಕ್ಷಣದಲ್ಲಿ, ಒಂದು ಸ್ಥಿತಿಯಲ್ಲಿ ಇರ್ತಾರೆ. ಅವರಿಗೆ ಎಲ್ಲವೂ ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಲ್ಲರೂ ಒಂದೇ, ಎಲ್ಲರೂ ಭಗವಂತನ ಮಕ್ಕಳೇ ಅಂತ ಅವರು ಪಂಡಿತ ಸಮದರ್ಶಿನಃ ಆಗಿರ್ತಾರೆ. ಹಾಗಾದರೆ 20ನೇ ಶ್ಲೋಕವನ್ನ ನೋಡೋಣ. ಓದ್ಲಾ ಮಾತಾಜಿ? ಓದಿ ಸ್ಮಿತಮ್ಮ ಮಾತಾಜಿ. ಹರೇ ಕೃಷ್ಣ. ನ ಪೃಷೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚ ಪ್ರಿಯಂ ಸ್ಥಿರ ಬುದ್ಧಿರ ಸಮ್ಮೂಢೋ ಬ್ರಹ್ಮಣಿ ಸ್ಥಿತಃ. ಪ್ರಿಯವಾದುದನ್ನು ಸಾಧಿಸಿದಾಗ ಹರ್ಷಿಸದಿರುವವನು, ಅಪ್ರಿಯವಾದುದು ಘಟಿಸಿದಾಗ ಶೋಕಿಸದಿರುವವನು, ಸ್ಥಿರ ಬುದ್ಧಿಯುಳ್ಳವನು, ದಿಗ್ಭ್ರಮೆ ಹೊಂದದವನು, ಭಗವದ್ ವಿಜ್ಞಾನವನ್ನು ತಿಳಿದವನು ಆದ ಮನುಷ್ಯನು ಆಗಲೇ ಆಧ್ಯಾತ್ಮಿಕ ನೆಲೆಯನ್ನು ಹೊಂದಿದ್ದಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ಯಾವಾಗ ನಾವು ಜ್ಞಾನವನ್ನ ಸರಿಯಾಗಿ ಪಡ್ಕೊಂತೀವಿ, ನಾವು ಇರ್ತಕ್ಕಂಥ ಭೂಲೋಕ ಕೂಡ ಗೋಲೋಕ ಅಥವಾ ಆಧ್ಯಾತ್ಮಿಕ ಲೋಕದಲ್ಲಿ ನೆಲೆಯನ್ನ, ಒಂದು ಜಾಗ ರಿಸರ್ವೇಶನ್ ಅಂತಾರಲ್ಲ, ಅದನ್ನ ಪಡ್ಕೊಂಡ್ಬಿಟ್ಟಿರ್ತಾನಂತೆ. ಹೇಗೆ? ಅವನು ನ್ಯೂಟ್ರಲ್ ಆಗಿರ್ತಾನೆ. ಪ್ರಿಯವಾದದ್ದನ್ನು ಸಾಧಿಸಿದಾಗ ಹರ್ಷಿಸಲ್ಲ, ಎಲ್ಲ ಭಗವಂತನ ಇಚ್ಛೆ ಅಂತಾನೆ. ಅಪ್ರಿಯವಾದದ್ದು ನಡೆದಾಗ ಶೋಕಿಸಲ್ಲ, ಸ್ಥಿರ ಬುದ್ಧಿಯಲ್ಲಿ ಭಗವಂತನಿದ್ದಾನೆ, ಕಾಪಾಡ್ತಾನೆ ಅಂತಾರೆ. ದಿಗ್ಭ್ರಮೆಯಿಂದಲ್ಲ, ಅಯ್ಯೋ ಹೀಗಾಯ್ತಲ್ಲ, ಅಯ್ಯೋ ಹಾಗಾಯ್ತಲ್ಲ, ಖುಷಿ ದುಃಖ ಸುಖ ದುಃಖ ಶೀತೋಷ್ಣ ಸುಖ ದುಃಖೇಶು. ಶೀತ ದುಃಖ ಮತ್ತೆ ಉಷ್ಣ ಹೇಗಾಗುತ್ತೋ ಸುಖ ದುಃಖ ಅಷ್ಟೇ, ಒಂದಾದ್ಮೇಲೆ ಒಂದಾಗುತ್ತೆ. ಅದು ಕಾಮನ್ ಅಂತ ಯಾರು ಅರ್ಥ ಮಾಡ್ಕೊಂತಾರೋ ಅಷ್ಟೇ ಅಲ್ಲ, ಭಗವದ್ ವಿಜ್ಞಾನವನ್ನು ತಿಳಿದವನು, ಯಾರು ಭಗವಂತನ ದಿವ್ಯ ಜ್ಞಾನವನ್ನು ತಿಳಿದುಕೊಂಡಿರ್ತಾರೆ, ಅಂತಹ ಮನುಷ್ಯ ಈಗಾಗಲೇ ಆಧ್ಯಾತ್ಮಿಕ ನೆಲೆಯನ್ನ ಹೊಂದಿರುತ್ತಾರೆ ಅಂತ ಇಲ್ಲಿ ಭಗವಂತ ತಿಳಿಸಿದ್ದಾರೆ. ತನ್ನ ದೇಹಕ್ಕೆ ಸಂಬಂಧಿಸಿದ ಏನನ್ನಾದರೂ ಕಳೆದುಕೊಂಡಾಗ ಕುಗ್ಗುವುದಿಲ್ಲ. ಇದನ್ನ
ಸ್ಥಿರ ಬುದ್ಧಿ, ಯಾಕೆಂದ್ರೆ ಅದು ದೇಹಕ್ಕೆ ಸಂಬಂಧಿಸಿದ್ದು ಅಂತ ಇದನ್ನ ಹೇಳ್ತಾರೆ. ಆಮೇಲೆ ಇನ್ನೊಂದು ಆ ಪರಮ ಸತ್ಯದೊಂದಿಗೆ ಎಲ್ಲ ರೀತಿಗಳಲ್ಲೂ ಒಂದಾಗುವ ಹುಸಿ ಪ್ರಯತ್ನವನ್ನು ಮಾಡದೆ ತನ್ನ ನಿಜ ಸ್ವರೂಪವನ್ನು ತಿಳಿದಿರುತ್ತಾನೆ. ಅಂದ್ರೆ ಬ್ರಹ್ಮನ್ ಪರಮಾತ್ಮ. ನಾವು ನಾನೇ ಭಗವಂತ ಅಂತ ಅನ್ಕೊಳ್ದಲೆ ಭಗವಂತನು ಬೇರೆ ನಾನ್ ಬೇರೆ ಅಂತ ಯಾವಾಗ ಸರಿಯಾದ ಒಂದು ರೀತಿಯಲ್ಲಿ ಅರ್ಥ ಮಾಡ್ಕೊಂತೀವಿ, ಆಗ ಸ್ಥಿರ ಪ್ರಜ್ಞೆಯನ್ನ, ಕೃಷ್ಣ ಪ್ರಜ್ಞೆಯನ್ನ ಹೊಂದುತ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಹಾಗಾದ್ರೆ 21ನೇ ಶ್ಲೋಕವನ್ನ ನೋಡೋಣ. ಯಾರಾದ್ರೂ ಓದ್ತೀರಾ? ಆರತಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ್ ಮಾತಾಜಿ. ಪ್ರಣಾಮ್ಸ್. ಶ್ಲೋಕ ಅಷ್ಟೇ ಓದ್ಲಾ, ಅನುವಾದ 2 ಓದ್ಬೇಕು ಮಾತಾಜಿ? ಶ್ಲೋಕ ಅನುವಾದ. ಬಾಹ್ಯಸ್ಪರ್ಶೇಷ್ಟಾತ್ಮಾನಿ ಸುಖಂ ಸ ಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯಮಶ್ನುತೆ. ಹೀಗೆ ಅನುವಾದ: ಹೀಗೆ ಮುಕ್ತನಾದ ಮನುಷ್ಯನಿಗೆ ಐಹಿಕ ಇಂದ್ರಿಯ ಸುಖದ ಆಕರ್ಷಣೆ ಇಲ್ಲ. ಅವನು ಯಾವಾಗಲೂ ಅಂತರದಲ್ಲಿ ಸುಖವನ್ನು ಅನುಭವಿಸುತ್ತಾ ಸಮಾಧಿ ಸ್ಥಿತಿಯಲ್ಲಿ ಇರುತ್ತಾನೆ. ಈ ರೀತಿಯಲ್ಲಿ ಆತ್ಮ ಸಾಕ್ಷಾತ್ಕಾರ ಪಡೆದ ಮನುಷ್ಯನು ಪರಮ ಸತ್ಯದಲ್ಲಿ ಮಗ್ನನಾಗಿರುವುದರಿಂದ ಅಮಿತಾನಂದವನ್ನು ಸವಿಯುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಇಲ್ಲಿನ ಒಂದನ್ನು ಮಾತನ್ನ ಹೇಳ್ತಿದ್ದಾರೆ, ಸಮಾಧಿ ಸ್ಥಿತಿಯಲ್ಲಿರುತ್ತಾರೆ. ಇದು ಯಾವ ಒಂದು ಅಧ್ಯಾಯದಲ್ಲಿ ಬರುತ್ತೆ? ಯಾರು ಹೇಳ್ತೀರಾ? ನಾವು ಒಂದು ಅಧ್ಯಾಯ ನೋಡ್ತೀವಿ, ಧ್ಯಾನ ಯೋಗ ಮಾತಾಜಿ. ಧನ್ಯವಾದ. 6ನೇ ಅಧ್ಯಾಯ ಧ್ಯಾನ ಯೋಗದಲ್ಲಿ, ಅಷ್ಟಾಂಗ ಸಿದ್ಧಿ ಯೋಗದಲ್ಲಿ ಕೊನೆಯದು ಯಾವ್ದು ಮಾತಾಜಿ? ಸಮಾಧಿ ಸ್ಥಿತಿ. ಹೌದು. ಈ ಏನ್ ಮಾತಾಜಿ? ಸಮಾಧಿ ಸ್ಥಿತಿ ಕೊನೆ ಇದು ಅಂತ. ಅಷ್ಟ ಅಂಗ ಅಂದ್ರೆ ಅಷ್ಟ ಅಂತ 8 ಹಂತಗಳಲ್ಲಿ ಕೊನೆಯ ಹಂತ ಸಮಾಧಿ ಸ್ಥಿತಿ. ಅಂದ್ರೆ ನಾವು ಉಸಿರಾಟವನ್ನ ನಿಯಂತ್ರಿಸ್ತೀವಿ, ಏನೇನೆಲ್ಲ ಹೇಗೆ ಕುಳಿತಬೇಕು, ಹೇಗೆ ಧ್ಯಾನ ಮಾಡ್ಬೇಕು ಎಲ್ಲ ತಿಳ್ಕೊಂತೀವಿ. ಆದರೆ ಕೊನೆಯ ಸಮಾಧಿ ಸ್ಥಿತಿ ಅಂದ್ರೇನು? ಯಾರು ಹೇಳ್ತೀರಾ? ಪೂರ್ಣವಾಗಿ ಭಗವಂತನಲ್ಲೇ ಲೀನವಾಗ್ಬಿಡೋದು, ಸಮಾಧಿಯೊಂದಿಗೆ ಸಂಪರ್ಕವನ್ನ ಬೆಳೆಸ್ಕೊಳ್ಳೋದು. ನೀವು ಎಲ್ಲವನ್ನ ಮಾಡ್ತೀರಾ, ಭಗವಂತ ಅನ್ನೋದ್ ಬಿಟ್ಬಿಟ್ ಮಾಡಿದಾಗ ನೀರ್ನಲ್ಲಿ ಹುಣಸೆ ಹಣ್ಣು ತೊಳಿತಾರೆ ಅಂತ ಹೇಳ್ತಾರಲ್ವಾ, ಎಷ್ಟು ತೊಳೆದ್ರು ಪ್ರಯೋಜನ ಇಲ್ಲ. ಹುಣಸೆ ಹಣ್ಣು ಹೋಗ್ತಿರತ್ತೆ, ನೀರು ಗಲೀಜಾಗ್ತಿರತ್ತೆ ಅಲ್ವಾ? ಹಾಗೆ ನಾವು ಎಷ್ಟೇ ಮಾಡಿದ್ರು ಕೂಡ ನಾವು ಭಗವಂತನ ಸಂಪರ್ಕದಲ್ಲಿ ಇರ್ಬೇಕು, ಭಗವಂತನ ಪ್ರಕಾರದಲ್ಲಿ ಇರ್ಬೇಕು, ಕೃಷ್ಣಾರ್ಪಣ ಮಸ್ತು ಅಂತಿರ್ಬೇಕು, ಓಂ ತತ್ಸತ್ತನ್ನ ಅರ್ಥ ಮಾಡ್ಕೋಬೇಕು. ಹೀಗೆ ಮುಕ್ತನಾದ ಮನುಷ್ಯನಿಗೆ ಐಹಿಕ ಇಂದ್ರಿಯ ಸುಖದ ಆಕರ್ಷಣೆ, ಅದು ಬೇಕು ಇದ್ ಬೇಕು ಹಾಗೆ ಮಾಡ್ಬೇಕು ಅಂತಕ್ಕಂಥ ಆಕರ್ಷಣೆ, ಅಟ್ರಾಕ್ಷನ್ ಆಗೋದಿಲ್ಲಂತೆ. ಯಾವಾಗಲೂ ಅವನು ಸುಖಿಯಾಗಲ್ಲ ಅಂತಲ್ಲ, ಹಂಗಂದ್ರೆ ಆಂತರ್ಯದಲ್ಲಿ ಸುಖವನ್ನು ಅನುಭವಿಸ್ತಾ, ಅಂದ್ರೆ ತನ್ನ ಆತ್ಮಾನಂದ, ಆತ್ಮ ರಾಮಾನಂದ ರಮಣ ಅಚ್ಯುತ ಕೇಶವ ಹರಿನಾರಾಯಣ ಅಲ್ವಾ? ಆತ್ಮದಲ್ಲಿ ಆನಂದ, ಆ ಆನಂದವನ್ನ ಯಾರು ವಿವರಿಸಕ್ಕಾಗಲ್ಲ, ಅದನ್ನ ಅನುಭವಿಸ್ತಿರ್ತಾನಂತೆ. ಸಮಾಧಿ ಸ್ಥಿತಿ ಭಗವಂತನೊಂದಿಗೆ ತನ್ನ ಸಂಪರ್ಕವನ್ನ ಅನುಭವಿಸಿ ಅವನು ಒಂದು ವೆಂಕಟೇಶ್ವರ ಶ್ರೀನಿವಾಸ ಕಲ್ಯಾಣ ಪಿಕ್ಚರ್ ಅನ್ಸುತ್ತಲ್ವಾ ಮಾತಾಜಿ? ಆ ಹಾಡು ತುಂಬಾ ಚೆನ್ನಾಗಿದೆಯಲ್ಲ, ರಾಜ್ಕುಮಾರ್ ಅವ್ರು ಹೇಳಿದಾರಲ್ಲ, ಪಗಡೆ ಆಟ ಪವಡಿಸು ಪರಮಾತ್ಮ. ಶ್ರೀನಿವಾಸ ಕಲ್ಯಾಣ ಅಲ್ಲ ಮಾತಾಜಿ? ಇವ್ರು ಆಡೋದು ಅದನ್ನ, ಶ್ರೀನಿವಾಸ ರಾಜ್ಕುಮಾರ್, ಇನ್ನೊಬ್ರು ಇದೆ, ಅವ್ರು ಸತ್ತು ಹೋಗಿದ್ದಾರೆ, ಅವ್ರ ಹೆಸರೇ ಬರ್ತಾ ಬಾವಾಜಿ. ಹೌದು ಹೌದು, ಧನ್ಯವಾದ. ಆವಾಗ ಅವ್ರ ಆ ಹಾಡು ಹೇಳ್ತಾರಲ್ಲ, ಅದು ಸಂಪರ್ಕ. ಭಗವಂತ ನನ್ನ ಜೊತೆಗೆ ಸ್ನೇಹಿತ, ನನ್ನ ಮಗ, ನನ್ನ ತಂದೆ, ನನ್ನ ಜೊತೆಯವರು, ಈ ಒಂದು ಭಾವನೆ ನಮ್ಮ ಮನೆಯಲ್ಲಿ ಒಬ್ರು ಇರುತ್ತಲ್ಲ, ಅದನ್ನ
ನಾವು ಯಾವಾಗ ಮೂಡಿಸ್ಕೊಂತೀವಿ ನಮ್ಮ ಆಂತರ್ಯ ಸುಖ ಹೆಚ್ಚುತ್ತೆ. ಈ ರೀತಿಯಲ್ಲಿ ಆ ಹಾಡನ್ನು ಒಮ್ಮೆ ಕೇಳಿ ನಾವು ಯಾವ ಆನಂದ ಪಡಲ್ವ ಎಲ್ಲ ಆನಂದನೂ ಸಿಗುತ್ತೆ. ಒಂದ್ಸತಿ ಶ್ರೀಲ ಪ್ರಭುಪಾದರು ಹೇಳ್ತಾರಲ್ಲ, ಅಂತ ಇಪ್ಪಿಗಳಿಗೆ ನೀವೇನೇನು ಸಂತೋಷ ಪಡ್ತಿದ್ದೀರ ಅದಕ್ಕಿಂತ ಆನಂದವನ್ನ ನಾನು ನಾಮ ಜಪದಲ್ಲಿ ತೋರಿಸ್ತೀನಿ ಅಂತ. ಹೀಗೆ ಆತ್ಮ ಸಾಕ್ಷಾತ್ಕಾರ ಪಡೆದ ಮನುಷ್ಯ ಪರಮ ಸತ್ಯದಲ್ಲಿ ಮಗ್ನ ಆಗ್ಬಿಟ್ಟಿರ್ತಾರೆ. ಸುಮಿತ್ರಮ್ಮ ಮಾತಾಜಿ ಹೇಳಿದ್ರಲ್ಲ, ಲೀನರಾಗ್ಬಿಟ್ಟಿರ್ತಾರೆ. ಅವರ ಬಗ್ಗೆನೇ ಯಾಗ್ಲಿ ಯೋಚಿಸ್ತಾ ಇರ್ತಾರೆ. ಅದರಿಂದ ಅಮಿತಾನಂದವನ್ನ ಸವಿಯುತ್ತಿರುತ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಯಾಮುನಾಚಾರ್ಯರಿದ್ದಾರೆ, ಅವರು ಕೃಷ್ಣ ಪ್ರಜ್ಞೆಯುಳ್ಳ ಶ್ರೇಷ್ಠ ಭಕ್ತರು. ಅವ್ರು ಹೇಳ್ತಾರಂತೆ, ಯಧವಧಿ ಮಮ ಚೇತ ಕೃಷ್ಣ ಪಾದಾರವಿಂದೆ ನವನವರಸಧಾಮ್ನಿ ಉದ್ಯಂತಂ ರಂತುಮಾಸೀತ್ ತದವಧಿ ಬತ ನಾರೀ ಸಂಗಮೇ ಸ್ಮರ್ಯ ಮಾನೆ ಭವತಿ ಮುಖ ವಿಕಾರ ಸುಷ್ಟು ವನಂಚ. ಅಂದರೆ ಇಲ್ಲಿ ಹೇಳ್ತಾರೆ, ಕೃಷ್ಣನ ದಿವ್ಯ ಪ್ರೇಮ ಸೇವೆಯಲ್ಲಿ ನಿರತನಾಗಿ ಅವನಲ್ಲಿ ಹೊಸ ಹೊಸ ಸಂತೋಷವನ್ನು ಅನುಭವಿಸುತ್ತಿರುವಾಗಿನಿಂದ ಕಾಮ ಸುಖದಲ್ಲಿ ಯೋಚಿಸಿದಾಗೆಲ್ಲ ಜಿಗುಪ್ಸೆ ಪಡುತ್ತೇನೆ ಮತ್ತು ನನ್ನ ಮುಖದಲ್ಲಿ ಅಸಹ್ಯ ಭಾವ ಉಂಟಾಗುತ್ತೆ. ಅಂದ್ರೆ ಅಷ್ಟು ಎಲ್ಲಾ ರೀತಿಯ ಆನಂದವನ್ನು ಭಗವಂತನ ಬಗ್ಗೆ ಯೋಚಿಸ್ತಾ ಅನುಭವಿಸ್ತಿರ್ತಾನೆ ಅಂತ. ಬ್ರಹ್ಮಯೋಗದಲ್ಲಿ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಇರುವ ಮನುಷ್ಯ ಭಗವಂತನ ಪ್ರೇಮ ಪೂರ್ವಕ ಸೇವೆಯಲ್ಲಿ ಎಷ್ಟು ಮೈಮರೆತಿರುತ್ತಾನೆಂದರೆ ಆತನಿಗೆ ಐಹಿಕ ಇಂದ್ರಿಯ ಸುಖದಲ್ಲಿ ಆಸಕ್ತಿ ತಂತಾನೆ ಹೋಗ್ಬಿಡುತ್ತೆ ಅಂತ ಇಲ್ಲಿ ಭಗವಂತ ತಿಳಿಸ್ತಿದ್ದಾರೆ. ಹಾಗಾದರೆ 22ನೇ ಶ್ಲೋಕವನ್ನ ನೋಡೋಣ. ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. ಶ್ಲೋಕ ಮತ್ತು ಅನುವಾದ ಓದ್ಲ ಮಾತಾಜಿ? ಏಹಿ ಸಂಸ್ಪರ್ಶಜ ಭೋಗ ದುಃಖ ಯೋನಯ ಏವತೆ ಆದ್ಯಂತವಂತಹ ಕೌಂತೆಯ ನತೇಷು ರಮತೆ ಬುಧಃ. ವಿಷಯೇಂದ್ರಿಯ ಅನುವಾದ ಸ್ವಲ್ಪ ಮೇಲ್ ಮಾಡಿ ಮಾತಾಜಿ. ವಿಷಯೇಂದ್ರಿಗಳ ಸಂಪರ್ಕವು ದುಃಖವನ್ನುಂಟು ಮಾಡುವುದರಿಂದ ವಿವೇಕಿಯಾದವನು ಅದರಲ್ಲಿ ತೊಡಗುವುದಿಲ್ಲ. ಕುಂತಿ ಪುತ್ರನಾದ ಅರ್ಜುನನೇ, ಇಂತಹ ಸುಖಗಳಿಗೆ ಆದಿಯೂ ಅಂತ್ಯವೂ ಉಂಟು. ಆದುದರಿಂದ ವಿವೇಕಿಯಾದವನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಇಲ್ಲಿ ನಾವು ಮುಖ್ಯವಾಗಿ ತಿಳ್ಕೋಬೇಕು, ನಾವು ಇನ್ಸೈಡ್ ಜರ್ನಿ, ಇನ್ಸೈಡ್ ಹ್ಯಾಪಿ, ಆತ್ಮ ಸಾಕ್ಷಾತ್ಕಾರ, ಆತ್ಮದಲ್ಲಿ ಸಂತೋಷ ಪಡುವಾಗ ಯಾವಾಗ್ಲೂ ಇರುತ್ತೆ. ಕೃಷ್ಣ ಅಂದಿದೆ ಒಂದ್ ಖುಷಿ ಆಗುತ್ತೆ, ರಾಮ ಅಂದಿದೆ ಒಂದ್ ಖುಷಿ ಆಗುತ್ತೆ, ಭಗವಂತನ ಮೂರ್ತಿ ದರ್ಶನ ಮಾಡಿದ್ರೆ ಒಂದ್ ಖುಷಿ ಆಗುತ್ತೆ. ಅವನ ಒಂದು ಲೀಲೆ 1000 ಬಾರಿ ಕೇಳಿರ್ತೀವಿ ಅಲ್ವಾ ಮಾತಾಜಿ? ಇನ್ನ 1000 ಬಾರಿ ಕೇಳಿದ್ರು ಹೊಸದಾಗಿದೆ ಅಂತ ಕೇಳಿ ಖುಷಿ ಪಡ್ತೀವಿ. ಆ ಸಂತೋಷ ಶಾಶ್ವತವಾಗಿರುತ್ತೆ. ಹೇಳ್ತಾರಲ್ಲ ಪ್ರಭಾವತಿ ಮಾತಾಜಿ, ಸುಮಿತ್ರ ಮಾತಾಜಿ, ಇನ್ನೊಬ್ರು ಇರ್ಬೋದು, ಎಲ್ಲರೂ ಟೋಟಲಿ ಒಂದ್ 20-30 ವರ್ಷದಿಂದ ಅದ್ರಲ್ಲೇ ಇದ್ರು ಕೂಡ ನಮ್ಗೆ ಅದರ ಒಂದು ಸವಿ ಎಷ್ಟು ತಗೊಂಡ್ರು ಕಡಿಮೆ ಆಗಲ್ಲ. ಈಗ ಹೇಳ್ತಾರೆ, ಯಾರು ಇವಾಗ ನೀರಿಗ್ ಬೀಳ್ದೆ ಈಜ್ ಬರಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ನೀರಿಗ್ ಬೀಳ್ದೆ ಇದ್ರಲ್ಲಿ ಹಂಗಾಗುತ್ತೆ ಹಿಂಗಾಕೊಂಡೆ ಅಂದಾಗ ಚಳಿ ಮಳೆ ಗಾಳಿ ಅಂತ ಅಂದಲೇ ಈಜಿದಾಗ ಅವನಿಗೆ ಈಜು ಬರುತ್ತೆ, ಎಂಜಾಯ್ ಮಾಡ್ತಾನೆ, ಅದರಿಂದ ಅವನು ಬದುಕಿ ಬರ್ತಾನೆ. ಅದೇ ನಾವು ಭಕ್ತ ಅಯ್ಯೋ ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ಹಂಗಿರ್ಬೋದು ಹಿಂಗಿರ್ಬೋದು ಅನ್ಕೊಂಡಾಗ ಅದ್ರ ಬಗ್ಗೆ ಗೊತ್ತಾಗಲ್ಲಂತೆ. ಅದು ಹೇಗಿರುತ್ತೆ ಅಂತ ಒಂದು ವಿವರವನ್ನ ಕೊಡ್ತಾರೆ. ಒಂದು ಉದಾಹರಣೆ ನಮ್ ಗುರುಜಿ ಹೇಳಿದ್ರು. ಒಂದು ಜೇನು ತುಪ್ಪದ ಒಂದು ನೆಕ್ಟಾರ್ ಅಂತ ಹೇಳ್ತಾರೆ ಅದಕ್ಕಲ್ವಾ ಇಂಗ್ಲಿಷ್ ಅಲ್ಲಿ. ಜೇನು ತುಪ್ಪದ ರಸ ಇರುತ್ತಂತೆ. ಆ ಜೇನು ತುಪ್ಪದ ಒಂದು ಬಾಟಲಿ, ಗ್ಲಾಸ್ ಬಾಟಲ್ ಅಲ್ಲಿ ಅದನ್ನ ಹಾಕಿರ್ತಾರಲ್ಲ, ಆ ಒಂದು ಸೀಸೆಯಲ್ಲಿ ಅದನ್ನ ಹಾಕಿ ಇಟ್ಟಿರ್ತಾರಂತೆ. ಈ ಒಬ್ಬ ಬರೀ ಮೇಲ್ಮೇಯಿಂದ ಮನಸ್ಸಿನಿಂದ ಆನಂದ ಪಡೆದಲೆ ಮೇಲ್ಮೇಲಿಂದ ಎಲ್ಲ ತಿಳ್ಕೊಂತ ಅದು ಹೋಗ್ತಾ ಆಗುತ್ತೆ. ಆದ್ರೂ ಕೂಡ ಅವ್ರು ಹೇಗಿರ್ತಾರಂತೆ ಅಂದ್ರೆ, ಆ ಜೇನುತುಪ್ಪದ ಸವಿಯನ್ನ ಬಾಟಲ್ ಓಪನ್ ಮಾಡದೆ ಬಾಟಲ್ ಅಷ್ಟೇ ನೆಕ್ತಾ ಇರ್ತಾರಂತೆ. ಅದೇ ಅಷ್ಟು ಸವಿಯಾಗಿರುತ್ತಂತೆ. ಇನ್ನ ಬಾಟಲ್ ತೆಗೆದು ಅದ್ರೊಳಗಿನ ಜೇನುತುಪ್ಪದ ಸವಿಯನ್ನ ಪಡೆದಾಗ ಹೇಗಿರುತ್ತೆ, ಅದನ್ನ ನಾವು ಆತ್ಮಾನಂದ, ಆನಂದ ರಮಣ, ಅಮಿತಾನಂದ ಅಂತ ಹೇಳ್ತೀವಿ. ಹಾಗಾಗಿ ಈ ಆನಂದದ ಮುಂದೆ ಇಲ್ಲಿ ವಿಷಯೇಂದ್ರಿಯ ನೋಡ್ತಕ್ಕಂತ ಕಣ್ಣು, ಪಿಕ್ಚರ್ 3 hour, ಕಿವಿಯಲ್ಲಿ ಹಾಡು 1 hour, ಒಂದ್ ಅರ್ಧ ಗಂಟೆ ಕೇಳ್ತೀವಿ, ಆಮೇಲೆ ಬೋರ್ ಆಗುತ್ತೆ. ಅದಕ್ಕೆ ಆದಿ ಅಂತ್ಯ ಇರುತ್ತೆ. ಇಲ್ಲಿ ಹೇಳ್ತಾರೆ
ವಿಷೇಂದ್ರಿಯಗಳ ಸಂಪರ್ಕವು ದುಃಖ ಮಾಡುವುದರಿಂದ ವಿವೇಕಿಯಾದವನು ಅದರಲ್ಲಿ ತೊಡಗೋದಿಲ್ಲ. ಅವಿವೇಕಿಯಷ್ಟೇ ಹಾಗೆ ಮಾಡ್ತಾರೆ. ಕುಂತಿ ಪುತ್ರನಾದ ಅರ್ಜುನನೇ ಈ ರೀತಿಯ ಸುಖಕ್ಕೆ ಆದಿನೂ ಇರುತ್ತೆ, ಅಂತ್ಯನೂ ಇರುತ್ತೆ, ಲಿಮಿಟ್ ಇರುತ್ತೆ. ಈ ಟೈಮ್ ಅಂತ ಒಂದು ಅದಕ್ಕೆ ಪರ್ಮಿಟ್, ಈ ಸಮಯದಲ್ಲಿ ಹೀಗಾಗುತ್ತೆ, ಇಷ್ಟ ಆದ್ಮೇಲೆ ಅದ್ರ ಸಂತೋಷ ಹೋಗುತ್ತೆ ಅಂತ ಅದಕ್ಕೆ ಎಕ್ಸ್ಪೈರಿ ಡೇಟ್ ಇರತ್ತೆ. ನಾವ್ ಎಕ್ಸಾಂಪಲ್ಸ್ ಕೇಳ್ತೀವಲ್ಲ, ಎಲ್ಲದಕ್ಕೂ ಎಕ್ಸ್ಪೈರಿ ಡೇಟ್ ಇರುತ್ತೆ ಅಂತ ಒಬ್ಬ ಗಂಡ ಮ್ಯಾರೇಜ್ ಸರ್ಟಿಫಿಕೇಟ್ ಹುಡುಕ್ತಾ ಇರ್ತಾನಂತೆ. ಯಾಕೆ ಅಂತ ಹೆಂಡತಿ ಕೇಳಿದಾಗ ಇದ್ರಲ್ಲಿ ಎಕ್ಸ್ಪೈರಿ ಡೇಟ್ ಎಲ್ಲಾದ್ರೂ ಇದೆಯಾ ನೋಡೋಣ ಅಂತ. ಹಾಗೆ ಎಕ್ಸ್ಪೈರಿ ಡೇಟ್ ಎಲ್ಲದಕ್ಕೂ ಇರುತ್ತಂತೆ. ಆದರೆ ವಿವೇಕಿಯಾದವನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ. ನಮ್ಮ ಆತ್ಮ ಆನಂದಕ್ಕೆ ಲಿಮಿಟ್, ಎಕ್ಸ್ಪೈರಿ ಏನು ಇರಲ್ಲ. ಯಾಕೆಂದ್ರೆ ಅಲ್ಲಿ ಆನಂದ ಪಡಿಸುವವನು ನಮ್ಮ ಭಗವಂತ ಶ್ರೀಕೃಷ್ಣ. ಇಲ್ಲಿ ಹೇಳ್ತಾರೆ, ರಮಂತೆ ಯೋಗಿನೋನಂತೆ ಸತ್ಯಾನಂದೇ ಚಿದಾತ್ಮನಿ ಇತಿ ರಾಮ ಪದ ಯಜ್ಞಾಸೌ ಪರಂ ಬ್ರಹ್ಮಾಭಿಧೀಯತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನಮ್ಮ ಪದ್ಮ ಪುರಾಣದಲ್ಲಿ. ದಯವಿಟ್ಟು ಪದ್ಮ ಪುರಾಣ ನಿಮ್ಗಾದ್ರೆ ತಿಳ್ಕೊಳ್ಳಿ, ಒಂದೊಂದು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಯೋಗಿಗಳು ಪರಮ ಸತ್ಯದಿಂದ ಈ ಏನೋ ಪದ್ಮ ಪುರಾಣ ಎಲ್ಲದರಲ್ಲಿ ಮುಖ್ಯವಾಗಿ ತಿಳ್ಕೊಂತೀವೋ ಎಲ್ಲಾ ಭಗವದ್ಗೀತೆಯಲ್ಲೇ ತಿಳ್ಕೊಂತೀವಿ. ಅದಕ್ಕೆ ಕೃಷ್ಣ ಹೇಳೋದು, ನೀನ್ ಇದನ್ನ ತಿಳ್ಕೊಂಡ್ಮೇಲೆ ತಿಳ್ಕೊಳ್ಳಂತಕ್ಕಂಥದ್ದೇನು ಇರಲ್ಲ ಅಂತ. ಇಲ್ಲಿ ಹೇಳ್ತಾರೆ, ಯೋಗಿಗಳು ಪರಮ ಸತ್ಯದಿಂದ ಅಮಿತವಾದ ದಿವ್ಯಾನಂದವನ್ನ ಪಡೀತಾರೆ. ಅಂದ್ರೆ ಅಲ್ಲಿ ಸರ್ಟಿಫೈ ಮಾಡಿ ನಮ್ಗೆ ಹೇಳಿದ್ದಾರೆ. ಆದುದರಿಂದ ಪರಮ ಸತ್ಯನಾದ ದೇವೋತ್ತಮ ಪರಮ ಪುರುಷನಿಗೆ ರಾಮ ಎಂದು ಹೆಸರು ಅಂತ ಆ ಹೆಸರಿನಲ್ಲೇ ಹೇಳ್ತಾರೆ. ನಾನು ನಿಮ್ಗೆ ಎಕ್ಸಾಂಪಲ್ ತುಂಬಾ ಸತಿ ಕೊಟ್ಟಿದ್ದೀನಿ. ಕಲ್ಲು ನೀರಿನಲ್ಲಿ ಹಾಕಿದಾಗ ತೇಲಲ್ಲಂತೆ, ಅದ್ರ ಮೇಲೆ ರಾಮ ಅಂತ ಬರ್ದಾಗ ತೇರುತ್ತಂತೆ. ಭಗವಂತನಿಗಿಂತ ಹೆಚ್ಚಿನ ಒಂದು ಶಕ್ತಿಯನ್ನ, ಅವನ ನಾಮವನ್ನ ಪಡ್ಕೊಂಡಿರುತ್ತಂತೆ. ಹಾಗಾಗಿ ನಾಮ ಜಪವನ್ನು ಮಾಡ್ಬೇಕು ಅಂತ ಹೇಳ್ತಕ್ಕಂಥದ್ದು. ನಾಯಂ ದೇಹೋ ದೇಹ ಭಾಜಂ ನರಲೋಕೆ, ಅದನ್ನ ನೃಲೋಕೆ ನಮ್ಮ ಒಂದು ಸಂಸ್ಕೃತದಲ್ಲಿ ಕಷ್ಟಾನ್ ಕಾಮಾನ್ ಅರ್ಹತೆ ವಿಡ್ಭುಂಜಾಯೇ ಜಾಮ್ಯೆ ತಪೋ ದಿವ್ಯಂ ಪುತ್ರಕಾಯೇನ ಸತ್ವಂ ಶುದ್ಧೇದ್ಯಸಾದ್ ಬ್ರಹ್ಮಸೌಕಂ ತ್ವನಂತಂ ಅಂತ ಹೇಳ್ತಾರೆ. ಅಂದ್ರೆ ಶ್ರೀಮದ್ ಭಾಗವತದ 5ನೇ ಸ್ಕಂದದಲ್ಲಿ ಹೇಳ್ತಾರೆ, ನನ್ನ ಪ್ರೀತಿಯ ಪುತ್ರರೇ, ಈ ಮಾನವ ರೂಪದಲ್ಲಿರುವಾಗ ಇಂದ್ರಿಯ ಸಂತೋಷಕ್ಕಾಗಿ ಬಹಳ ಕಷ್ಟಪಡುವ ಅಗತ್ಯನೇ ಇಲ್ಲ. ಮಲಭಕ್ಷಕಗಳು ಅಂದ್ರೆ ಹಂದಿಗಳು ಇಂತಹ ಸುಖವನ್ನ ಅನುಭವಿಸ್ತವೆ. ಹಂದಿಗಳು ಕೂಡ ತಮ್ಗೆ ಏನ್ ಬೇಕೋ ಅದನ್ನ ತಗೊಂಡು ಸಂತೋಷವಾಗಿ ಇರ್ತಾರೆ. ಪ್ರಾಣಿ ಪಕ್ಷಿ ನಮಗೂ ಏನ್ ಡಿಫ್ರೆನ್ಸ್ ಇರುತ್ತೆ? ಬಹಳ ಕಷ್ಟ ಏನಿಲ್ಲ, ಬಹಳ ಸುಲಭವಾಗಿ ಸಿಕ್ಬಿಡುತ್ತೆ, ಹಾಗೆ ಬೇಗನೆ ಖಾಲಿ ಕೂಡ ಆಗತ್ತೆ ಅಂತ ಇಲ್ಲಿ ಭಗವಂತ ಹೇಳ್ತಾನೆ. ಯಾಕೆ? ಆಹಾರ ನಿದ್ರಾ ಭಯಮಾಯ್ತು ನಂಚ. ಕೃಷ್ಣ ಹೇಳ್ತಾನೆ, ಆಹಾರ ನಾವು ತಗೊಂತೀವಿ, ಪ್ರಾಣಿಗಳು ತಗೊಂತೆ, ನಾವು ಒಂಚೂರು ಸ್ಪೆಷಲೈಸ್ಡ್ ಆಗೆಲ್ಲ ಮಾಡ್ಕೊಂತೀವಿ, ಅದು ಹಾಗೆ ಕಾಡಿನಲ್ಲಿ ತಿನ್ನುತ್ತೆ. ನಿದ್ರಾ, ನಾವು ನಿದ್ರೆ ಮಾಡ್ತೇವೆ, ನಾವು ಮನೇಲಿ ಮಲಗ್ತೇವೆ, ಎಲ್ಲಿ ಜಾಗ ಸಿಕ್ಕಿದ್ರೆ ಮಲಗ್ತವೆ. ಭಯ ಅಂದ್ರೆ ಹೆದರಿಕೆ, ನಮಗೂ ಆಗುತ್ತೆ ಅವಕ್ಕೂ ಇರುತ್ತೆ. ಮೈಥುನ್, ಭಯ ಅಂದ್ರೆ ಭಯ ಪಡೆದಲೆ ಅದು ನಮ್ಮನ್ನ ಹಿಂಸೆ ಕೂಡ ಮಾಡಲ್ಲಂತೆ. ನಾವಾದ್ರೂ ಪ್ರಾಣಿ ಹಿಂಸೆ ಮಾಡ್ತೇವೆ, ಅವು ಮಾಡಲ್ಲಂತೆ. ಭಯ ಅದು ಏನಾದ್ರು ಮಾಡತ್ತೆ ಅಂತ ನಮಗ್ ಭಯ, ನಾವೇನಾದ್ರು ಮಾಡ್ತೇವೆ ಅಂತ ಅದಕ್ ಭಯ. ಮೈಥುನಂಚ ಸೆಕ್ಸ್ ಲೈಫ್ ಎಲ್ಲ ಪ್ರಾಣಿಗಳು ಮಾಡ್ತಕ್ಕಂಥ ನಮ್ಗೇನಾದ್ರು ಡಿಫ್ರೆನ್ಸ್ ಇದೆಯಾ? ಹಾಗಿರ್ಬೇಡಿ. ಇದರ ಬದಲು ನೀವು ಈ ಜನ್ಮದಲ್ಲಿ ತಪಸ್ಸನ್ನ ಆಚರಿಸಬೇಕು. ಅಂದರೆ ನಮ್ಮ ಒಂದು ಜಪಯಜ್ಞ ಈ ಒಂದು ಕಲಿಯುಗಕ್ಕೆ, ಇದರಿಂದ ನಿಮ್ಮ ಅಸ್ತಿತ್ವ ಪರಿಶುದ್ಧವಾಗುತ್ತೆ. ನಿಮ್ಮ ಹುಟ್ಟಿಸಿದ ಭಗವಂತನು ಮಾಡಿದ ಕಾರ್ಯ ಏನಕ್ಕೆ ಅಂತ ಮಾಡಿರ್ತಾನೆ ಅದು ಸಾರ್ಥಕವಾಗುತ್ತೆ. ಇದರ ಫಲವಾಗಿ ನೀವು ಅನಂತವಾದ ದಿವ್ಯಾನಂದವನ್ನ ಸವಿಯುವಿರಿ ಅಂತ ಶ್ರೀಮದ್ ಭಾಗವತದಲ್ಲಿ ನನ್ನ ಪ್ರೀತಿಯ ಪುತ್ರರೇ ಅಂತಾನೆ ಭಗವಂತ ಇಲ್ಲಿ ಹೇಳ್ತಾರೆ. ಹಾಗೆ 23ನೇ ಶ್ಲೋಕಕ್ಕೆ ಹೋಗೋಣ. ಶಕ್ನೋತಿ ಹೈವಯಸ್ಸೋಡಂ ಪ್ರಾಕ್ಷರೀರಾ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸುಖೀ ನರಃ. ಅನುವಾದವನ್ನ ನೋಡೋಣ. ಓದಿ ಮಾರುತಿ ಪ್ರಭುಜಿ. ಓದ್ಲೇನ್ರಿ ಮಾತಾಜಿ? ಓದಿ ಮಾತಾಜಿ. ಈ ದೇಹವನ್ನು ಬಿಡುವುದಕ್ಕೆ ಮೊದಲೇ ಐಹಿಕ ಇಂದ್ರಿಯ ಬಯಕೆಗಳನ್ನು ಸಹಿಸಿಕೊಂಡು ಕಾಮ ಕ್ರೋಧಗಳ ಆವೇಗವನ್ನು ತಡೆಯಲು ಶಕ್ತನಾದ ಮನುಷ್ಯನು ಇರುತ್ತಾನೆ ಮತ್ತು ಸುಖಿಯಾಗಿರುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಅಂದ್ರೆ
ಈ ಎಲ್ಲ ಇಂದ್ರಿಯಗಳ ಬಯಕೆಯನ್ನ, ಆಸೆಯನ್ನ, ಅದೇನಂತಾರೆ ಮೋಹವನ್ನ ಬಿಟ್ಟು ಕಾಮ ಕ್ರೋಧಗಳ ಆವೇಗವನ್ನ ತಡೆದು ನಿಯಂತ್ರಿಸಿ ಅದನ್ನ ಮಾಡಲು ಶಕ್ತನಾದ ಮನುಷ್ಯ ಯಾರಿರ್ತಾನೆ ಅವನು ಈ ಲೋಕದಲ್ಲಿ ಒಳ್ಳೆಯ ಸ್ಥಿತಿಯಲ್ಲಿರ್ತಾನೆ ಮತ್ತು ಸುಖಿಯಾಗಿರುತ್ತಾನೆ. ಭಗವಂತ ನಮ್ಮನ್ನ ಸುಖವಾಗಿರಕ್ಕೆ ಕಳಿಸ್ತಾರೆ. ನಾನು ಏನೆಲ್ಲ ಸ್ಟ್ರೆಸ್ ತಗೊಂಡು ನಾವು ಕೊನೆಗೆ ದುಃಖ ತಪ್ತರಾಗ್ತೀವಿ. ಅದು ಭಗವಂತನ ತಪ್ಪಲ್ಲ, ನಮ್ಮ ತಪ್ಪು. ಕಾಮ ಕ್ರೋಧಗಳನ್ನು ನಿಯಂತ್ರಿಸಲು ಶ್ರಮಿಸುವುದು ಆಧ್ಯಾತ್ಮವಾದಿಗಳ ಕರ್ತವ್ಯ ಅಂತ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಹಾಗಾದರೆ 24ನೇ ಶ್ಲೋಕ ಮತ್ತು ಅನುವಾದವನ್ನ ಓದೋಣ. ಯೋಂಥ ಸುಖೋಂತರ ರಾಮಸ್ತಥ ಜ್ಯೋತಿರೇವಯಃ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋ ಅಧಿಗಚ್ಚತಿ. ಅನುವಾದ ಓದಿ ಮಾರುತಿ ಪ್ರಭುಜಿ. ಹರೇ ಕೃಷ್ಣ. ಮಾತಾಜಿ ಓದ್ಲಾ ಮಾತಾಜಿ? ಓದಿ ಪ್ರಮಿತಾ ಮಾತಾಜಿ. ಯಾರು ಆಂತರ್ಯದಲ್ಲಿಯೇ ಸುಖ ಪಡುತ್ತಾನೋ, ಯಾರು ಆಂತರ್ಯದಲ್ಲಿಯೇ ಕ್ರಿಯಾಶೀಲನಾಗಿದ್ದು ಸಂತೋಷಿಸುತ್ತಾನೋ ಮತ್ತು ಯಾರ ಗುರಿಯು ಅಂತರ್ಮುಖಿಯಾಗಿದೆಯೋ ಅಂಥವನು ವಾಸ್ತವವಾಗಿ ಪರಿಪೂರ್ಣ ಯೋಗಿ. ಆತನು ಬ್ರಹ್ಮನಲ್ಲಿ ಮುಕ್ತನು ಮತ್ತು ಕಟ್ಟ ಕಡೆಗೆ ಪರಮಪ್ರಭುವನ್ನು ಹೊಂದುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಪರಿಪೂರ್ಣ ಯೋಗಿ ಅಂತ ಹಾಗಾದ್ರೆ ಯಾರನ್ನ ಹೇಳ್ತಾರೆ? ಜರ್ನಿ ಇನ್ಸೈಡ್, ಜರ್ನಿ ವಿತಿನ್. ನಮ್ಮೊಳಗೆ ನಾವು ಜರ್ನಿ ಮಾಡ್ಬೇಕಂತ, ನಾವು ನಮ್ಮನ್ನ ಅರಿತುಕೊಳ್ಬೇಕು, ನಮ್ಮಲ್ಲಿರುವ ಆತ್ಮ ಪರಮಾತ್ಮನನ್ನ ಅರ್ಥ ಮಾಡ್ಕೋಬೇಕು. ಯಾರು ಆಂತರ್ಯದಲ್ಲಿ ಸುಖ ಪಡ್ತಾನೋ ಅಲ್ಲಿ ಭಗವಂತ ಇರ್ತಾನಲ್ಲ, ಅವನು ನಮ್ಗೆ ಒಳ್ಳೆಯದನ್ನ ಮಾಡ್ತಾನೆ. ಅವನಿಗೆ ಖುಷಿ ಪಡಿಸೋದೇ ನಮ್ಮ ಜೀವನದ ಧ್ಯೇಯ ಆಗ್ಬೇಕು. ಕ್ರಿಯಾಶೀಲದಾಗಿ ಸಂತೋಷಿಸುತ್ತಾನೋ, ಯಾರ ಗುರಿ ಅಂತರ್ಮುಖಿಯಾಗಿರುತ್ತೋ ಅಂತಹವನು ಮಾತ್ರನೇ ಪರಿಪೂರ್ಣ ಯೋಗಿ. ಆತನು ಬ್ರಹ್ಮನ್ನಲ್ಲಿ ಅಂದ್ರೆ ಆತ್ಮ ಸಾಕ್ಷಾತ್ಕಾರದಲ್ಲಿ ಮುಕ್ತ ಆಗಿರ್ತಾನೆ, ಜೊತೆಗೆ ಕಟ್ಟ ಕಡೆಗೆ ಪರಮಪ್ರಭುವನ್ನ ಹೊಂದುತ್ತಾನೆ. ಅಂದ್ರೆ ಇಲ್ಲಿ ಹೇಳ್ತಾರೆ, ಯಾವ ಸ್ಥಳದಲ್ಲಿಯೇ ಆಗಲಿ ಮೌನವಾಗಿ ಕುಳಿತು ತನ್ನೊಳಗೆ ಬದುಕಿನ ಚಟುವಟಿಕೆಗಳನ್ನು ಸವಿಯಬಲ್ಲ. ಆ ಜಾಗ ಎಲ್ಲೇ ಇರ್ಲಿ. ಆದ್ರೆ ಕೆಲವ್ರು ಹೇಳ್ತಾರಲ್ಲ, ಸಂತೆಯಲ್ಲೂ ಇದು ಚಿಂತೆ ಇರಲ್ಲ, ಸಂತೆಯಲ್ಲೂ ನಿದ್ದೆ ಮಾಡ್ತಾರೆ. ಚಿಂತೆ ಇಲ್ದವನ್ಗೆ ಸಂತೆಯಲ್ಲೂ ನಿದ್ದೆ ಬರುತ್ತೆ ಅಂತ ಹಾಗೆ ಹೇಳ್ತಾರಲ್ಲ, ಹಾಗೆ ಕೆಲವರು ಅಂತರ್ಮುಖವಾಗಿ ಸಂತೋಷಿಸುವವರಿಗೆ ಏನೇ ನಡೀತಿರ್ಲಿ ಅವರು ಭಗವಂತನನ್ನ ಅರಿತು ಬಹಳಷ್ಟು ಚೆನ್ನಾಗಿ ಆಂತರ್ಯದಲ್ಲಿಟ್ಟು ಸಂತೋಷವಾಗಿರುತ್ತಾರಂತೆ. ಅವ್ರು ಎಲ್ಲೇ ಇದ್ರು ಕೂಡ, ಎಂತಹ ಸ್ಥಳದಲ್ಲಿ ಇದ್ರು ಕೂಡ ಅವರು ಭಗವಂತನನ್ನ ಧ್ಯಾನಿಸಿ ಸಂತೋಷವಾಗಿರ್ಬಲ್ರಂತೆ. ಇಂತಹ ಮುಕ್ತನಾದ ಮನುಷ್ಯ ಬಾಹ್ಯ ಐಹಿಕ ಸುಖವನ್ನ ಬಯಸೋದಿಲ್ಲ. ಈ ಸ್ಥಿತಿಗೆ ಏನಂತಾರೆ? ಬ್ರಹ್ಮಭೂತ ಅಂತ ಅಂತಾರೆ. ಇದನ್ನ ಸಾಧಿಸಿದರೆ ಭಗವದ್ಧಾಮಕ್ಕೆ ಮರಳುವುದು ಖಂಡಿತ ಅಂತ ಇಲ್ಲಿ ಭಗವಂತ ತಿಳಿಸ್ತಿದ್ದಾರೆ. ಓದಿ ಸುಮಿತ್ರಮ್ಮ ಮಾತಾಜಿ 25ನೇ ಶ್ಲೋಕ. ನನ್ಗೆ ಹೇಳಿದ್ರ ಮಾತಾಜಿ, ನಮ್ಮ ಮನೇಲಿ ಗಲಾಟೆ ಮಕ್ಕಳದು. ಮಕ್ಕಳಂದ್ರನೇ ಅದಲ್ವಾ ಮಾತಾಜಿ? ನೋಡಿ ಕೇಳಿಸ್ಕೊಳ್ಳಿ, ನನ್ ಮಗಳದು ಏನ್ ಕೇಳಿಸ್ಕೊಂತ ಇದ್ದೀರ ಮಾತಾಜಿ. ಸೇಬೆಕಾಯಿ ಹಚ್ಕೊಡು ಅಂತಾಳೆ. ಬರ್ತೀರಿ, 2 ನಿಮಿಷ ಇರು, ಮಾಡ್ಕೊ. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯ ಕ್ಷೀಣ ಕಲ್ಮಷ ಚಿನ್ನದ್ವೈದ ಯಥಾತ್ಮಾನಃ ಸರ್ವಭೂತ ಹಿತೇರತ. ಯಾರು ಸಂದೇಹಗಳಿಂದ ಉದ್ಭವವಾಗುವ ದ್ವಂದ್ವಗಳನ್ನು ಮೀರಿರುವರೋ, ಅಂತರಂಗದಲ್ಲಿ ಮನಸ್ಸನ್ನು ತೊಡಗಿಸಿರುತ್ತಾರೋ, ಎಲ್ಲ ಜೀವಿಗಳ ಹಿತಕ್ಕಾಗಿ ಸದಾ ಶ್ರಮಿಸುವರು ಮತ್ತು ಎಲ್ಲ ಪಾಪಗಳಿಂದ ಮುಕ್ತರಾಗಿರುವರು, ಅವರು ಬ್ರಹ್ಮ ನಿರ್ವಾಣವನ್ನು ಪಡೆಯುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಯಾರು ಸಂದೇಹ ಬರಲ್ಲ ಅಂದ್ರೆ ಅವರು ಆ ಸಂದೇಹವನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡಿರ್ತಾರಂತೆ. ಉದ್ಭವವಾಗುವ ಎಲ್ಲ ದ್ವಂದ್ವ ಹಾಗಿರ್ಬೋದಾ ಹೀಗಿರ್ಬೋದಾ ಅನ್ಸದೇ ಇಲ್ಲ. ಏನು ಸರಿಯಾದದ್ನ ಅದನ್ನ ಅರ್ಥ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಂತರಂಗದಲ್ಲಿ ಮನಸ್ಸನ್ನ ತೊಡಗಿಸಿರ್ತಾರೋ ಎಲ್ಲ ಜೀವಿಗಳ, ನನಗಾಗಲ್ಲ, ಎಲ್ಲ ಜೀವಿಗಳ ಹಿತಕ್ಕಾಗಿ ಸದಾ ಶ್ರಮಿಸುವರು ಮತ್ತು ಎಲ್ಲ ಪಾಪಗಳಿಂದ ಮುಕ್ತರಾಗಿರುತ್ತಾರೋ. ಭಗವಂತನ ನಾಮ ಜಪ ಮಾಡ್ತಿದ್ದೀವಂದ್ರೆ ನಮ್ಮ ಪಾಪಗಳೆಲ್ಲಿರುತ್ತೆ ಓಡೋಗುತ್ತಲ್ವಾ. ಮುಕ್ತರಾಗಿರುವವರು ಅವರು ಬ್ರಹ್ಮ ನಿರ್ವಾಣವನ್ನ ಪಡೆಯುತ್ತಾರೆ.
ಹಾಗಾದರೆ ನೋಡೋಣ. ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಮಾತ್ರ ಎಲ್ಲ ಜೀವಿಗಳ ಕಲ್ಯಾಣ ಕಾರ್ಯದಲ್ಲಿ ನಿರತನಾಗಿದ್ದಾನೆ ಎಂದು ಹೇಳಬಹುದು. ಎಲ್ಲ ವಸ್ತುಗಳ ಆದಿ ಮೂಲವು ಕೃಷ್ಣನೆಂಬ ವಾಸ್ತವ ಜ್ಞಾನ ಹೊಂದಿದ್ದು ಆ ಮನೋಧರ್ಮದಲ್ಲಿ ಕೆಲಸ ಮಾಡುವ ಮನುಷ್ಯನು ಎಲ್ಲರಿಗಾಗಿ ಕೆಲಸ ಮಾಡುತ್ತಾನೆ. ಕೃಷ್ಣನೇ ಕಟ್ಟ ಕಡೆಯ ಪರಮ ಭೋಕ್ತಾರ, ಪರಮ ಪ್ರಭು, ಪರಮ ಮಿತ್ರ ಎನ್ನುವುದನ್ನು ಮರೆತಿರುವುದೇ ಮಾನವ ಕುಲದ ದುಃಖಗಳಿಗೆ ಕಾರಣ. ಅದನ್ನು ತಿಳ್ಕೊಂಡ್ರೆ ಅವರ ದುಃಖ ಹೋಗುತ್ತೆ. ಆದುದರಿಂದ ಇಡೀ ಮಾನವ ಸಮಾಜದಲ್ಲಿ ಕೃಷ್ಣ ಪ್ರಜ್ಞೆಯನ್ನ ಪುನಶ್ಚೇತನಗೊಳಿಸಲು ಶ್ರಮಿಸುವುದೇ ಅತ್ಯುನ್ನತ ಕಲ್ಯಾಣ ಕಾರ್ಯ. ಬ್ರಹ್ಮ ನಿರ್ವಾಣವಾಗದೆ ಇಂತಹ ಶ್ರೇಷ್ಠ ಕಲ್ಯಾಣದಲ್ಲಿ ತೊಡಗುವುದು ಸಾಧ್ಯವಿಲ್ಲ. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಿಗೆ ಕೃಷ್ಣನ ಪರಮಾಧಿಕಾರದ ವಿಷಯದಲ್ಲಿ ಯಾವುದೇ ಸಂದೇಹ ಇರುವುದಿಲ್ಲ. ಆತನು ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದಿದವನು. ಆತನಿಗೆ ಸಂದೇಹವೇ ಇಲ್ಲ. ಇದೇ ದೈವಿ ಪ್ರೇಮದ ಸ್ಥಿತಿ. ಯಾವಾಗ ನಾವು ಭಗವಂತನನ್ನ, ಇವಾಗ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ ಹೇಳ್ತಾರೆ. ಏನ್ ನಡೀತಿದ್ರು ಅವ್ರಿಗೆ ಅದು ತಪ್ಪು ಅನ್ಸೋದೇ ಇಲ್ವಂತೆ ಪ್ರೀತಿಯಲ್ಲಿ, ಅಲ್ವಾ? ಹಾಗೆ ಯಾವಾಗ ನಾವು ದೈವಿ ಪ್ರೇಮದ ಸ್ಥಿತಿಯಲ್ಲಿ ಇರ್ತೀವಿ, ನಮ್ಗೆ ಯಾವ ಸಂದೇಹನೂ ಇರಲ್ಲ. ಭಗವಂತನನ್ನ ತನ್ನ ಯಥಾರ್ಥವಾಗಿ, ಯಥಾರೂಪವಾಗಿ ಹೇಗಿದ್ದನೋ ಹಾಗೆಯೇ ನಾವು ಸ್ವೀಕರಿಸ್ತೀವಿ ಮತ್ತು ಅವನ ಜಪವನ್ನ ಮಾಡ್ತೀವಿ ಅಂತ ಇಲ್ಲಿ ನಾವು ತಿಳ್ಕೊಬಹುದು. ಓದ್ತಿರೋದಾದ್ರೆ 26ನೇ ಶ್ಲೋಕ. ಹರೇ ಕೃಷ್ಣ. ಓದ್ಲ ಮಾತಾಜಿ? ಓದಿ ಮಾತಾಜಿ. ಯಾರಾದ್ರೂ ಓದೋ ಆಗಿದ್ರೆ ಓದ್ಲಿ, ನಮ್ಗೇನ್ ಅಲ್ಲ, ಡಿಸ್ಟರ್ಬೆನ್ಸ್ ಅಂದ್ರಲ್ಲ, ಅದಕ್ಕೆ ನಿಮ್ಮ ಹೆಸರು ಓದ್ಲಿಲ್ಲ. ಕಾಮಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ಮಾಣಂ ವರ್ತತೆ ವಿದಿತಾತ್ಮನಾಂ. ಕಾಮಕ್ರೋಧಗಳಿಂದ ಬಿಡುಗಡೆ ಹೊಂದಿರುವವರು, ಆತ್ಮ ಸಾಕ್ಷಾತ್ಕಾರವನ್ನು ಪಡೆದವರು, ಸ್ವಯಂ ಶಿಸ್ತಿರುವವರು ಮತ್ತು ನಿರಂತರವಾಗಿ ಪರಿಪೂರ್ಣತೆಗಾಗಿ ಶ್ರಮಿಸುತ್ತಿರುವವರು ಆದವರಿಗೆ ಶೀಘ್ರವಾಗಿ ಬ್ರಹ್ಮ ನಿರ್ವಾಣವು ದೊರೆಯುವುದು ಖಂಡಿತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ಇಲ್ಲಿ ಹೇಳ್ತಾರೆ, ಯಾವಾಗ ನಾವು ಕಾಮ ಕ್ರೋಧಗಳಿಂದ ಬಿಡುಗಡೆ ಹೊಂದ್ತೀವಿ, ಆತ್ಮ ಸಾಕ್ಷಾತ್ಕಾರವನ್ನ ಪಡಿತೀವಿ, ಮತ್ತೆ ಸ್ವಯಂ ಶಿಸ್ತಿನಿಂದಿರ್ತೀವಿ, ಯಾವಾಗಲೂ ಪರಿಪೂರ್ಣತೆಗಾಗಿ ಇನ್ನ ಭಗವಂತನನ್ನ ತಿಳಿಯಬೇಕು, ಇನ್ನ ತಿಳ್ಕೋಬೇಕು ಅಂತ ಜ್ಞಾನವನ್ನ, ಭಕ್ತಿಯನ್ನ ಪಡೆದು ಭಕ್ತಿ ಸೇವೆಯನ್ನ, ಜ್ಞಾನ ಸೇವೆಯನ್ನ ಭಗವಂತನಿಗೆ ಮಾಡ್ತಾ ಇರ್ತೀವಿ. ಅಂತ ಅವರಿಗೆ ಶೀಘ್ರವಾಗಿ ಬ್ರಹ್ಮ ನಿರ್ವಾಣ ದೊರೆಯುತ್ತೆ ಅಂತ ಇಲ್ಲಿ ಭಗವಂತನೇ ತಿಳಿಸ್ತಾ ಇದ್ದಾರೆ. ಇಲ್ಲಿ ಹೇಳಿದೆ ಭಾಗವತಮಲ್ಲಿ, ಯತ್ಪಾದ ಪಂಕಜ ಪಲಾಶ ವಿಲಾಸ ಭಕ್ತ್ಯ ಕರ್ಮಾಶಯಂ ಘೃತಿತಂ ಉದ್ಗ್ರಥನಿಯಂತಿ ಸಂತಃ ತದ್ವಂದರಿಕ್ತ ಮತಯೋ ಯತಯೋಪಿ ವೃದ್ಧ ಸ್ರೋತೋಗಣಸ್ತವ ಅರಣಂ ಭಜ ವಾಸುದೇವಂ. ಇಲ್ಲಿ ಹೇಳ್ತಾರೆ, ದೇವೋತ್ತಮ ಪರಮ ಪುರುಷನಾದ ವಾಸುದೇವನನ್ನು ಭಕ್ತಿ ಸೇವೆಯಿಂದ ಪೂಜಿಸಲು ಪ್ರಯತ್ನಿಸು ಸಾಕು. ನೀವು ಜಸ್ಟ್ ಟ್ರೈ ಮಾಡ್ಬೇಕಂತೆ. ಭಗವಂತನ ಪಾದ ಕಮಲಗಳ ಸೇವೆಯಿಂದ ದಿವ್ಯಾನಂದರಲ್ಲಿ ನಿರತರಾದವರು ಕಾಮ್ಯ ಕರ್ಮಗಳಿಗಾಗಿ ಬೇರಿರುವ ಬಯಕೆಯನ್ನು ಬುಡಸಹಿತ ಕಿತ್ತು ಹಾಕಬಲ್ಲರು. ಅವರು ಇಂದ್ರಿಯಗಳ ಆವೇಗವನ್ನು ನಿಯಂತ್ರಿಸುವಷ್ಟರ ಮಟ್ಟಿಗೆ ಮಹಾಸಂತರು ಕೂಡ ನಿಯಂತ್ರಿಸಲಾರರು. ನಾವು ಬರೀ ಪ್ರಯತ್ನ ಮಾಡ್ಬೇಕಂತೆ ಭಕ್ತಿ ಸೇವೆಯಿಂದ ಭಗವಂತನನ್ನ ಪೂಜಿಸಕ್ಕೆ. ಅಂತಹವರಿಗೆ ಭಗವಂತ ಈ ರೀತಿ ಐಹಿಕವಾದ ಎಲ್ಲ ಕೊಳೆಗಳನ್ನ ಯಾವುದೋ ರೀತಿ ಆಗದಂಗೆ ಭಗವದ್ಧಾಮಕ್ಕೆ ಹೋಗೋಕೆ ಏನೇನ್ ಬೇಕೋ ಏನ್ ಮಾಡ್ಬೇಕು ಅಂತ ಮಾಡೋದಕ್ಕೆ ಅವನು ಪ್ರೇರೇಪಿಸ್ತಾರಂತೆ. ಅಷ್ಟರಲ್ಲಿ ಬುಡ ಸಮೇತ ಅವರು ಐಹಿಕ ವಿಚಾರಗಳನ್ನ ಕಿತ್ತು ಹಾಕ್ಬೋದು. ಆ ರೀತಿ ಭಗವಂತ ನೋಡ್ಕೊಂತಾರೆ. ಅವರು ಆ ಆವೇಗವನ್ನ ನಿಯಂತ್ರಿಸುವ ಮಟ್ಟಿಗೆ, ಅಂದ್ರೆ ಅಂತಹ ಕಾಮಕ್ರೋಧಗಳನ್ನ ಬಿಡುವಷ್ಟು ಮಹಾಸಂತರು ಕೂಡ ನಿಯಂತ್ರಿಸಕ್ಕಾಗಲ್ಲಂತೆ. ನಾವು ಫಸ್ಟ್ ಟೈಮ್ ಪ್ರಯತ್ನ ಪಡ್ತೀವಲ್ಲ ಭಗವಂತನ ಒಂದು ಭಕ್ತಿ ಸೇವೆಯನ್ನ ಮಾಡಕ್ಕೆ, ಅಂತಹವರಿಗೂ ಕೂಡ ಮಹಾಸಂತರು ಕೂಡ ಅವರು ಕಾಮಕ್ರೋಧಗಳನ್ನ ನಿಯಂತ್ರಿಸಕ್ಕಾಗಲ್ಲ. ಅಷ್ಟು ಈಸಿಯಾಗಿ ನಾವು ಎಲ್ಲವನ್ನ ನಿಯಂತ್ರಣದಲ್ಲಿಟ್ಕೊಳ್ಳುವ ಹಾಗೆ ಕೃಷ್ಣ ಪ್ರಜ್ಞೆಯೊಂದೇ ನಮ್ಗೆ ಮಾಡುತ್ತೆ ಅಂತ ಇಲ್ಲಿ ಭಗವಂತ ತಿಳಿಸ್ತಿದ್ದಾರೆ. ಹಾಗೆ ಹೇಳ್ತಾರೆ, ದರ್ಶನ ಧ್ಯಾನ ಸಂಸ್ಪರ್ಶೈ ಮತ್ಸ್ಯ ಕೂರ್ಮಾ ವಿಹಂಗಮಾಹ ಸ್ವಾನ್ಯಪತ್ಯಾನಿ ಪುಷ್ಣಂತಿ ತಥಾಹಂ ಅಪಿ ಪದ್ಮಜ. ಏನ್ ಹೇಳ್ತಾರೆ, ನೋಟ, ಧ್ಯಾನ ಮತ್ತು ಸ್ಪರ್ಶ
ಇವುಗಳಿಂದ ಮಾತ್ರವೇ ಮೀನು, ಆಮೆ ಮತ್ತು ಪಕ್ಷಿಗಳು ತಮ್ಮ ಸಂತತಿಯನ್ನು ರಕ್ಷಿಸುತ್ತವೆ. ಹೇ ಪದ್ಮಜ, ನಾನು ಹಾಗೆ ಮಾಡುತ್ತೇನೆ. ಅಂದ್ರೆ ಇಲ್ಲಿ ಹೇಳ್ತಾರೆ, ಮೀನು ತನ್ನ ಮರಿಗಳತ್ತ ನೋಡುವುದರಿಂದಲೇ ಅವುಗಳನ್ನ ಪೋಷಿಸುತ್ತಂತೆ. ಆಮೆ ಧ್ಯಾನ ಮಾತ್ರದಿಂದಲೇ ತನ್ನ ಮರಿಗಳನ್ನು ಸಂರಕ್ಷಿಸುತ್ತಂತೆ. ಆಮೆಯು ತನ್ನ ಮೊಟ್ಟೆಗಳನ್ನು ಭೂಮಿಯ ಮೇಲಿಡುತ್ತದೆ ಮತ್ತು ತಾನು ನೀರಿನಲ್ಲಿದ್ದು ಮೊಟ್ಟೆಗಳನ್ನು ಕುರಿತು ಧ್ಯಾನಿಸುತ್ತದೆ. ಹಾಗೆಯೇ ಕೃಷ್ಣ ಪ್ರಜ್ಞೆಯಲ್ಲಿರುವ ಭಕ್ತನು ಭಗವಂತನ ನಿವಾಸದಿಂದ ದೂರ ಇರಬಹುದು, ಆದರೆ ಅವನು ಭಗವಂತನನ್ನು ಕುರಿತು ಸದಾ ಚಿಂತಿಸುವುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗಿದ್ದು ಭಗವಂತನ ನಿವಾಸಕ್ಕೆ ಏರಬಲ್ಲ. ಆತನು ಐಹಿಕ ಕ್ಲೇಶಗಳ ನೋವನ್ನು ಅನುಭವಿಸುವುದಿಲ್ಲ. ಈ ಸ್ಥಿತಿಯನ್ನ ಬ್ರಹ್ಮ ನಿರ್ವಾಣ ಅಂತ ಕರೀತಾರಂತೆ. ಸದಾ ಭಗವಂತನಲ್ಲಿ ಮಗ್ನನಾಗಿರುವುದರಿಂದ ಐಹಿಕ ಕ್ಲೇಶಗಳ ಇಲ್ಲದಿರುವುದೇ ಈ ಸ್ಥಿತಿ. ಅಂದ್ರೆ ಯಾವಾಗ್ಲೂ ಭಗವಂತನ ಧ್ಯಾನದಲ್ಲಿ ನಾವು ಇರ್ತಕ್ಕಂಥದ್ದು. ಇದನ್ನ ಏನಂತಾರೆ ಬ್ರಹ್ಮ ನಿರ್ವಾಣ. ಅದಕ್ಕೆ ನೀವು ಬರೀ ಭಕ್ತಿ ಸೇವೆಯಿಂದ ಪೂಜಿಸಕ್ಕೆ, ಧ್ಯಾನಿಸಕ್ಕೆ ನೀನು ಮನಸ್ಸು ಮಾಡು ಸಾಕು. ನಾನು ನಿನಗೆ ಬ್ರಹ್ಮ ನಿರ್ವಾಣ ಅಂತ ಏನಿದೆ ಅದರಿಂದ ಆ ರೀತಿಯಿಂದ ಮುಂದುವರಿಯಕ್ಕೆ ನಾನು ನಿನಗೆ ಅವಕಾಶವನ್ನ ನೀಡ್ತೀನಿ ಅಂತ ಭಗವಂತನೇ ಹೇಳ್ತಿದ್ದಾರೆ. ಸ್ಪರ್ಶಾನ್ ಕೃತ್ವಾ ಬಹಿರ್ಭಾಷ್ಯಾಂಶ್ಚ ಕ್ಷುಚೈವಾಂತರೆ ಭ್ರುವೋ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರ ಚಾರಿಣೌ ಯತೇಂದ್ರಿಯಂ ನಿರ್ಮೋಕ್ಷ ಪರಾಯಣಃ ವಿಗತ ಇಚ್ಛಾ ಭಯೋ ಕ್ರೋಧೋ ಯಸ್ ಸದಾ ಮುಕ್ತ ಏವ ಸಹ. ಇಲ್ಲಿ ಭಗವಂತ ಬಹಳಷ್ಟು 27 ಮತ್ತು 28ನೇ ಶ್ಲೋಕದಲ್ಲಿ ಹೇಳ್ತಾರೆ, ಆಧ್ಯಾತ್ಮಕವಾದಿ ಅಂತ ಏನಿರ್ತಾರೆ ಅವರು ಹೊರಗಿರುವ ಇಂದ್ರಿಯ ವಿಷಯಗಳನ್ನ ದೂರ ಮಾಡಿ ಕಣ್ಣುಗಳನ್ನು, ದೃಷ್ಟಿಯನ್ನು 2 ಹುಬ್ಬುಗಳ ಮಧ್ಯದಲ್ಲಿ ಕೇಂದ್ರೀಕರಿಸ್ತಾರಂತೆ. ಆಮೇಲೆ ಅವರು ಅವರ ಉಸಿರಾಟವನ್ನು, ಶ್ವಾಸೋಚ್ಛ್ವಾಸಗಳನ್ನು ಮೂಗಿನ ಹೊಳ್ಳೆಗಳಲ್ಲಿ ನಿಲ್ಲಿಸಿ ಆ ಮೂಲಕ ಅಂದ್ರೆ ಅವ್ರ ಕಾನ್ಸಂಟ್ರೇಷನ್ ಇಲ್ಲಿ ಮಾಡ್ತಾರೆ. ಮನಸ್ಸನ್ನು, ಇಂದ್ರಿಯಗಳನ್ನು, ಬುದ್ಧಿಯನ್ನು ನಿಯಂತ್ರಿಸಿ ಅಂದ್ರೆ ಅದನ್ನ ಅವರು ಕಂಟ್ರೋಲ್ ನಲ್ಲಿ ಇಟ್ಕೊಂಡು ಮೋಕ್ಷವನ್ನೇ ಗುರಿಯನ್ನಾಗಿ ಮಾಡಿಕೊಂಡಿರುತ್ತಾರಂತೆ. ಇಂತಹ ಆಧ್ಯಾತ್ಮಿಕವಾದಿಯು ಆಸೆ, ಭಯ, ಕ್ರೋಧ ಇವೆಲ್ಲ ಅವನಿಗೆ ಬರದೇ ಇಲ್ಲ. ಸದಾ ಈ ಸ್ಥಿತಿಯಲ್ಲಿರುವವನು ನಿಶ್ಚಯವಾಗಿ ಮುಕ್ತನಾದವನು ಅಂತ ಇಲ್ಲಿ ಭಗವಂತ ತಿಳಿಸ್ತಾ ಇದ್ದಾರೆ. 29 ಮತ್ತು ಕೊನೆಯ ಶ್ಲೋಕ ಓದಿ ಸುಮಿತ್ರಮ್ಮ ಮಾತಾಜಿ. ಇದನ್ನ ಸರಿಯಾಗಿ ನಾವು ತಿಳ್ಕೋಬೇಕು, ಭೋಕ್ತಾರ ಯಾರು ಅಂತ. ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಸ್ವಲ್ಪ ಮೇಲೆ ಮಾಡ್ಬೇಕು ಮಾತಾಜಿ, ಕಾಣ್ತಾ ಇಲ್ಲ. ಅನುವಾದ: ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನಿಟ್ಟುಕೊಂಡು ಎಲ್ಲ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆಯ ಭೋಕ್ತ್ಯ ನಾನೇ, ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಮಪ್ರಭು ನಾನೇ, ಮತ್ತು ಎಲ್ಲ ಜೀವಿಗಳ ಉಪಕಾರಿಯೂ ಹಿತೈಷಿಯೂ ನಾನೇ ಎಂದು ಅರಿತ ಮನುಷ್ಯನು ಐಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದ. ಹಾಗಾದ್ರೆ ನಾವು ಶಾಂತಿಯಿಂದ ಹೇಗಿರ್ಬೇಕು ಈ ಐಹಿಕ ಪ್ರಪಂಚದಲ್ಲಿ? ಇಷ್ಟೆಲ್ಲ ಕಷ್ಟ ಇರ್ತಕ್ಕಂತಹ ದುಃಖಾಲಯಂ ಇದಂ ಅಂತ ಭಗವಂತನೇ ಹೇಳ್ತಿರಕ್ಕಂಥ ಜಾಗದಲ್ಲಿ ಅಂದ್ರೆ ನನ್ನ ವಿಷಯವಾಗಿ ಜ್ಞಾನವನ್ನ, ಸಂಪೂರ್ಣ ಪ್ರಜ್ಞೆಯನ್ನು ಇಟ್ಕೊಂಡು ಏನೇ ಯಜ್ಞ, ತಪಸ್ಸು, ನಾಮಜಪ ಏನೇ ಮಾಡಿದ್ರು ಕಟ್ಟ ಕಡೆಯದಾಗಿ ಅದನ್ನ ಅನುಭವಿಸೋನು ಭೋಕ್ತೃ ಭಗವಂತ, ಪರಮಾತ್ಮ ಅಂತ ಅರ್ಥ ಮಾಡ್ಕೋಬೇಕು. ಒಳಗೆ ನಮ್ಗೆ ಅಷ್ಟು ಸಂತೋಷ ಆಗ್ತಿದೆ ಅಂದ್ರೆ ಆ ಒಂದು ಭಗವಂತನನ್ನ ಕುರಿತು ಕೇಳುವಾಗ, ಹೇಳುವಾಗ, ಓದುವಾಗ ಭಗವಂತ ಖುಷಿ ಪಡ್ತಿದ್ದಾನೆ. ಸೊ ನಾವು ಖುಷಿ ಪಡ್ತಿದ್ದೀವಿ. ಆ ಭಕ್ತರ ಯಾರೋ ಭಗವಂತ, ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಮಪ್ರಭು ಭಗವಂತ ಶ್ರೀಕೃಷ್ಣ, ವಿಷ್ಣು, ನಾರಾಯಣ, ನರಸಿಂಹ ಮತ್ತು ಎಲ್ಲ ಜೀವಿಗಳ ಉಪಕಾರಿ, ಹಿತೈಷಿ ನಾನು ಎಂದ ಅರಿತ ಮನುಷ್ಯ ಯಾವಾಗಲೂ ಈ ಐಹಿಕವಾಗಿರ್ತಕ್ಕಂತಹ ದುಃಖದ ಯಾತನೆಗೆ ಬೀಳುತ್ತಲೇ ಮುಕ್ತನಾಗಿ ಶಾಂತಿಯನ್ನ ಪಡೆಯುವನು ಅಂತ ಇಲ್ಲಿ ಭಗವಂತ ತಿಳಿಸ್ತಾರೆ. ಹಾಗೆ ಶ್ವೇತಾಶ್ವತರ ಒಂದು ಉಪನಿಷತ್ತಿನಲ್ಲಿ ಹೇಳ್ತಾರೆ, ಭಗವಂತನನ್ನ ಏನಂತ ವಿವರಣಿಸಿದೆ ಅಂತ, ತಮ್ಮೀಶ್ವರಾಣಂ ಪರಮಂ ಮಹೇಶ್ವರಂ ಅಂದ್ರೆ
ಮಾಯೆಯ ಪ್ರಭಾವದಿಂದ ಜೀವಿಗಳು ತಾವು ಕಂಡದ್ದಕ್ಕೆಲ್ಲ ಒಡೆಯರಾಗಬೇಕಂದ್ರೆ ನೋಡ್ತೀವಿ ಅದೆಲ್ಲ ಬೇಕು ಅನ್ಸುತ್ತಂತೆ. ಆದ್ರೆ ವಾಸ್ತವವಾಗಿ ಅವರು ಭಗವಂತನ ಮಾಯೆಯ ಶಕ್ತಿಯ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಭಗವಂತನು ಐಹಿಕ ಪ್ರಕೃತಿಯ ಒಡೆಯ, ಬದ್ಧಾತ್ಮರು ಐಹಿಕ ಪ್ರಕೃತಿಯ ಅತ್ಯಂತ ಕಟ್ಟುನಿಟ್ಟಿನ ನಿಯಮಗಳಿಗೆ ಒಳಗಾಗಿದ್ದಾರೆ. ಈ ವಾಸ್ತವಾಂಶವನ್ನಾದರೂ ಮನುಷ್ಯ ಅರ್ಥ ಮಾಡಿಕೊಳ್ಳದಿದ್ದರೆ ಪ್ರಪಂಚದಲ್ಲಿ ವೈಯಕ್ತಿಕವಾಗಲಿ ಸಾಮೂಹಿಕವಾಗಲಿ ಶಾಂತಿಯನ್ನ ಪಡೆಯಕ್ಕೆ ಆಗೋದಿಲ್ಲ. ಕೃಷ್ಣ ಪ್ರಜ್ಞೆಯ ಒಂದು ಅರ್ಥ ಇದೆ. ಶ್ರೀಕೃಷ್ಣನೇ ಪರಮಾಧಿಕಾರಿ, ಮಹಾನ್ ದೇವತೆಗಳು ಸೇರಿ ಎಲ್ಲ ಜೀವಿಗಳು ಅವನ ಅಧಿಕಾರಕ್ಕೆ, ಅವನು ಹೇಳ್ತಕ್ಕಂಥದ್ದನ್ನ ಮಾಡ್ತಕ್ಕಂಥಕ್ಕೆ ಒಳಪಟ್ಟವರು. ಕೃಷ್ಣ ಪ್ರಜ್ಞೆಯಲ್ಲಿ ಮಾತ್ರ ಮನುಷ್ಯನಿಗೆ ಮನಸ್ಸಿನ ಶಾಂತಿ, ಸಂಪೂರ್ಣ ಶಾಂತಿ ಸಾಧ್ಯ ಅಂತ ಇಲ್ಲಿ ಭಗವಂತ ತಿಳಿಸ್ತಾ ಇದ್ದಾರೆ. ಹೀಗೆ ನಾವು ಈ 5ನೇ ಅಧ್ಯಾಯದ 2ನೇ ಪಾಠನ ಮುಗಿಸಿದೀವಿ. ಮುಂದಿನ ಗುರುವಾರ 6ನೇ ಅಧ್ಯಾಯ ಪ್ರತಿಯೊಂದು ಶ್ಲೋಕವನ್ನ ತಿಳ್ಕೊಂತ ಹೋಗ್ತೀವಿ. ಧ್ಯಾನ ಯೋಗ, ಶ್ರೀಮದ್ ಭಗವದ್ಗೀತೆಯ ಕರ್ಮಯೋಗ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಎಂಬ 5ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು ಅಂತ ಹೇಳ್ತಾ 5ನೇ ಅಧ್ಯಾಯನ ಮುಗಿಸಿ ಇಂದಿನ ತರಗತಿಯನ್ನ ಮುಕ್ತಾಯಗೊಳಿಸೋಣ. ಇಷ್ಟೊತ್ತು ನನ್ನ ಒಂದು ತಾಳ್ಮೆಯಿಂದ ಈ ಒಂದು ತರಗತಿಗೆ ಜಾಯಿನ್ ಆಗಿದ್ದ ನಿಮ್ಗೆಲ್ಲ ಧನ್ಯವಾದವನ್ನು ತಿಳಿಸುತ್ತಾ ಈ ತರಗತಿಯನ್ನ ಮುಕ್ತಾಯ ಮಾಡ್ತೇನೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಭಗವದ್ಗೀತಾ ಭ್ರಂತರಾಜ್ ಕಿ ಜೈ. ಭಗವಂತ ಶ್ರೀ ಕೃಷ್ಣ ಕಿ ಜೈ. ಇಲ್ಲಿರುವ ನೆರೆದಿರುವ ಎಲ್ಲ ಭಕ್ತರಿಗೆ ಅನಂತ ಕೋಟಿ ವಂದನೆಗಳನ್ನು ಅರ್ಪಿಸ್ತಾ ನನ್ನ ಅಧ್ಯಾಯವನ್ನು ಮುಕ್ತಾಯ ಮಾಡ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಕೋಟಿ ಕೋಟಿ ವಂದನೆಗಳು. ಧನ್ಯವಾದ ಮಾತಾಜಿ. ನಮ್ದೇನು